ಗಂಜ ಸಖೋಪಮ ತ್ಯಜಿತ ಕುಂಜರ ಕೇದನ ಪೂಜಿತ ಗಂಜ ಸಖೋಪಮ ತ್ಯಜಿತ ರಂಜಿತ ಕನಕ ವಿಭೂಷ ಮಂಜುಳ ಕರಭಾಷ ರಂಜಿತ ಕನಕ ವಿಭೂಷ ಮಂಜುಳ ಕರಭಾಷ ಕುಂಜ ಕಪಿತ ಫಲೋರಸ ಭಂಜನ ಶಶಿ ಮದ ಸಾರಸ ಕುಂಜ ಕಪಿತ ಫಲೋರಸ ಭಂಜನ ಶಶಿ ಮದ ಸಾರಸ ಕುಂಜ ಸಮಾರಕ ಪುಂಜ ಕಲಾ ಶೋಭಾ ಕುಂಜ ಸಮಾರಕ ಪುಂಜ ಕಲಾ ಶೋಭಾ ಜಯ ಜಯದು ಜಯದು ಗಿರಿಜಾನಂದ ಸುವರ್ಧನ ದುರುಳಾಸುರ ದತ್ತಿ ಮರ್ದನ ಗಿರಿಜಾನಂದನ ಸುವರ್ಧನ ದುರುಳಾಸುರ ದತ್ತಿ ಮರ್ದನ ವರಮುನಿ ಮಾನಸ ಹಂಸ ವರಮುನಿ ಮಾನಸ ಹಂಸ ಪುರುತ ಕುಲಧ್ವಂಸ ಶರಣಾಗತ ಜನ ಪಾಲಕ ನರಕಾಂತಕ ಹಿತ ಪಾಲಕ ಶರಣಾಗತ ಜನ ಪಾಲಕ ನರಕಾಂತಕ ಹಿತ ಪಾಲಕ ಶರಣಗರೋಂತಕ ನಿಲಯ ಸುರುಚಿರಮಣಿ ವಲಯ ಜಯ 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 ಜಯತು ಎಲ್ಲರಿಗೂ ನಮಸ್ಕಾರ. ಆಖ್ಯಾನ ಮಾರೀಚ ಮಾಯೆ. ರಾಮಾಯಣದ ಭಾಗದಲ್ಲಿ ಸೀತಾಪಹಾರದ ಪ್ರಕರಣದಲ್ಲಿ ಬರುವ ಸಂದರ್ಭವನ್ನೇ ಎತ್ತಿಕೊಂಡು ಈ ಸಂದರ್ಭವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಮಾರೀಚ ರಾಮಬಾಣದಿಂದ ದೂರ ಎಸೆಯಲ್ಪಟ್ಟವನು ತಿರುಗಿ ಬಂದು ಆಶ್ರಮ ಮಾಡಿ ಬದುಕುತ್ತಾ ಇದ್ದಾನೆ. ಅವನ ಹಿನ್ನೆಲೆಯನ್ನು ಹೇಳುತ್ತಾ ರಾವಣನ ಒತ್ತಾಯದಿಂದ ಅನಿವಾರ್ಯವಾಗಿ ಮೃಗವಾಗಿ ಸೀತೆಯನ್ನು ವಂಚಿಸುವಂತಹ ಕ್ರಮ ಈ ಆಖ್ಯಾನದ ಭಾಗ. ಈಗ ಮಾರೀಚ ಮಾಯೆ. ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ ಧರಿಸಿದ ನಾಗ ಮಾರೀಚ ಧರಿಸಿದ ಆಗ ಮಾರೀಚ ಕಾಷಾಯ ವಸ್ತ್ರ ಧರಿಸಿದ ನಾಗ ಮಾರೀಚ
ಮರೆಯನು ಮಾನವ ಶರದನ್ನು ಗೆದುದ ಧರಿಸಿದ ಮರಿಜ ಧರಿಸಿದ ನಾಗ ಮರಿಜ ಕಾಷಾಯ ವಸ್ತ್ರ ಸ್ಮರಿಸಿ ಶ್ರೀರಾಮ ಮಂತ್ರ. ನಾನು ಯಾವ ವಸ್ತ್ರವನ್ನೇ ಧರಿಸಲಿ ಅದು ನಾನು ಮಾರೀಚ ಅಂತ ಹೇಳಬೇಕಾಗುತ್ತದೆ. ಯಾಕಂದರೆ ನನ್ನ ರೂಪ ಯಾವುದು ಸರಿಯಾದದ್ದು ನಿಜವಾದದ್ದು ಅಂತ ನೋಡಿದವರೇ ಕಡಿಮೆ. ಯಾವಾಗಲೂ ಒಂದಲ್ಲ ಒಂದು ವೇಷದಲ್ಲಿಯೇ ಇರುವವನು ನಾನು. ಎಷ್ಟು ನನ್ನ ಆಲೋಚನೆಗಳು ಕೃತ್ಯಗಳೆಲ್ಲ ಬೇರೆಯವರನ್ನು ಮೋಸ ಮಾಡುವುದಕ್ಕಾಗಿ ಎನ್ನುವುದು ಎಷ್ಟು ಪ್ರಚಲಿತವಾಗಿದೆ ಎಂದರೆ ಮನೆಗೆ ಹೋದಾಗಲೂ ಅನೇಕ ಬಾರಿ ನಾನು ನಾನೇ ಅಂತ ಹೇಳಬೇಕಾಗುತ್ತದೆ. ಅಷ್ಟು ಪರಿಸ್ಥಿತಿ ಬಂದಿದೆ. ಕಾಷಾಯ ವಸ್ತ್ರವನ್ನು ಧರಿಸಿದ್ದು ಹೊಸದಲ್ಲ, ಆದರೆ ನಿಜಕ್ಕೂ ಈಗ ರಾಮ ಮಂತ್ರವನ್ನು ಜಪಿಸಬೇಕು ಎಂಬ ಹಂಬಲದಿಂದಲೇ ಕಾಷಾಯ ವಸ್ತ್ರವನ್ನು ಧರಿಸಿದ್ದೇನೆ. ಈ ವೇಷಕ್ಕೆಷ್ಟು ಮಹತ್ವ ಉಂಟು. ಈ ಶಬ್ದ ರಾಮ ಎಂಬ ಶಬ್ದಕ್ಕೆಷ್ಟು ಸ್ಫೂರ್ತವಾದಂತಹ ಲಕ್ಷಣಗಳುಂಟು. ಸುತ್ತಲಿರುವ ಋಷಿಗಳೆಲ್ಲ ರಾಮ 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 ಅಂತ ಹೇಳ್ತಾ ಇದ್ದಾರೆ. ಅವರನ್ನು ಕೇಳಿದರೆ ಹೇಳುವುದು, ಈ ಅಯೋಧ್ಯೆಯಲ್ಲಿ ರಾಮ ಹುಟ್ಟುವುದಕ್ಕಿಂತ ಎಷ್ಟೋ ಮೊದಲೇ ರಾಮ ಎಂಬ ಶಬ್ದವಿತ್ತು. ಅದು ಮೂರ್ತ ರೂಪವಾಗಿ ಈಗ ಭೂಮಿಯಲ್ಲಿ ಓಡಾಡುತ್ತಿದೆ ಅಂತ. ನನಗೆ ಈ ಶಬ್ದ ಎಷ್ಟು ಆಪ್ತವಾದದ್ದು ಅಲ್ಲ, ಎಷ್ಟು ಹೆದರಿಕೆಯದ್ದು ಅಂತಂದರೆ, ಯಾರಾದರೂ ರಕಾರದಿಂದ ಏನನ್ನಾದರೂ ಪ್ರಾರಂಭ ಮಾಡಿದರೆ ಅದು ರಾವಣ ಅಂತಾಗಲಿ, ಅದು ರಾಗ ಅಂತಾಗಲಿ ಅಂತ ಬಯಸ್ತೇನೆ. ರಾಮ ಅಂತ ಆಗದಿರಲಿ ಅಂತ ಅದೆಷ್ಟೋ ಬಾರಿ ಅಂದುಕೊಳ್ತೇನೆ. ಅಷ್ಟು ಹೆದರಿಕೆ ಹುಟ್ಟಿಸುತ್ತದೆ ನನಗೆ. ಈ ರಾಮನ ಒಂದು ಶರ ಎಂಥದ್ದದು? ಮಾನವಾಸ್ತ್ರ. ತಂಪಾದದ್ದು, ಉದಾರವಾದದ್ದು ಅಂತ ಅದಕ್ಕೆ ವರ್ಣನೆ. ಹೌದಲ್ಲವೇ? ಹುಡುಗರಿಬ್ಬರು ವಿಶ್ವಾಮಿತ್ರ ಋಷಿಗಳು ಮಾಡುತ್ತಿದ್ದಂತಹ ಯಜ್ಞ ರಕ್ಷಣೆಗಾಗಿ ಬಂದರು. ಅಲ್ಲಿಯವರೆಗೂ ಅವರನ್ನು ನಾವು ಕಾಡಿದ್ದೇವೆ. ಹುಡುಗರೇನು ಮಾಡಿಯಾರು ಎನ್ನುವ ಕಾರಣದಿಂದ ಭೋರೆಂದು ಹೋಗಿ ಅವರನ್ನು ಆಕ್ರಮಿಸಬೇಕು ಎನ್ನುವಾಗ ಒಂದು ಅಸ್ತ್ರ ನನ್ನ ಸಂಗಡ ಬಂದ ಸುಬಾಹುವನ್ನು ಮೇಲೆ ಕಳುಹಿಸಿತು. ನನಗೇನು ಎನ್ನುವಾಗ ಎತ್ತಿ 100 ಯೋಜನ ದೂರದಲ್ಲಿ ಸಮುದ್ರಕ್ಕೆ ಎಸೆದು ಬಿಟ್ಟಿತು. ಎಲ್ಲಿದ್ದೇನೆ ಗೊತ್ತಿಲ್ಲ. ಎಷ್ಟೋ ಕಾಲ ಮೂರ್ಛೆ ತಳೆದವನು ನಂತರ ಎದ್ದೆ. ಈಗಲೂ ನನಗೆ ಮತ್ತೇನು ನೆನಪಾಗುವುದಿಲ್ಲ. ಒಂದು ಕ್ಷಣ ನಿದ್ದೆ ಎಂದರೆ ಮೂರ್ಛೆ ನೆನಪಾಗುತ್ತದೆ. ಒಂದು ಮುಳ್ಳು ಕಪ್ಪಿದರೆ ಮತ್ತೆ ಮಾನವಾಸ್ತ್ರವೇ ನೆನಪಾಗುತ್ತದೆ. ಹೀಗೊಮ್ಮೆ ಕಾಡಿನಲ್ಲಿ ನೋಡಬೇಕು ಅಂತಂದ್ರೆ ಮರಗಳಲ್ಲಿಯೂ ಕೂಡ ರಾಮನಿದ್ದಾನೆಯೇ ಅನ್ನುವ ಅನುಮಾನ ಕಾಡುತ್ತದೆ. ಕಾಷಾಯ ವಸ್ತ್ರವನ್ನು ಧರಿಸಿದ್ದೇನೆ. ಏನಿದೆಯಲ್ಲ ಅಧ್ಯಾತ್ಮ ಅಂದರೆ ಏನು? ಏನು ವೈರಾಗ್ಯ, ಏನು ವಿರತಿ ನನಗೆ ಗೊತ್ತಿಲ್ಲ. ಹೇಳುವವರು 1000 ಹೇಳ್ತಾರೆ, ಇಲ್ಲವೋ? ಆತ್ಮನೆಂಬ ಯಜಮಾನ ಶ್ರದ್ಧೆ ಎಂಬ ಹೆಂಡತಿಯನ್ನು ಜೊತೆಗೂಡಿಸಿಕೊಂಡು ಕಾಮ ಎಂಬ ತುಪ್ಪವನ್ನು ಹೊಯ್ಯುತ್ತಾ ತಪಸ್ಸೆಂಬ ಅಗ್ನಿಯಲ್ಲಿ ಆ ತುಪ್ಪವನ್ನು ಹೊಯ್ದು ಕೋಪವೆಂಬ ಪಶುವನ್ನು ಬಲಿ ಕೊಡುತ್ತಾ ಜೀವನದುದ್ದಕ್ಕೂ ಮಾಡುವುದು ಯಜ್ಞ. ಹಾಗಿದ್ರೆ ಅವಭ್ರತ ಯಾವುದು ಅಂತ ಕೇಳಿದರೆ ಮರಣವಂತೆ. ಇದೆಲ್ಲ ನಾನು ಕೇಳಿ ತಿಳಿದದ್ದು, ನನಗೆ ಅರಗಿದ್ದು ಅಲ್ಲ. ತ್ಯಾಗ ಮಾಡಬೇಕು. ಯಜ್ಞ ಅಂದರೆ ಏನು? ಯಜ್ಞ ಸಂಸ್ಕೃತಿ ಅಂದರೆ ಏನು? ತ್ಯಾಗಕ್ಕಾಗಿ ಇರುವುದಕ್ಕಾಗಿ ಇದಕ್ಕೆ ಯಜ್ಞ ಅಂತ ಹೆಸರು ಅಂತ. ಹಾಗೆ ನನ್ನ ಬದುಕಿನ ಯಜ್ಞಕ್ಕಾಗಿ ಸುತ್ತಲಿರುವ ಅನೇಕ ಋಷಿಗಳು ಬಹಳ ತ್ಯಾಗ ಮಾಡಿದ್ದಾರೆ. ಯಾಕೆ? ನಾನು ಬದುಕಬೇಕಲ್ಲ. ನಾನು ಅಂದರೇನು? ನಮ್ಮವರು ರಕ್ಕಸರೆಲ್ಲ ಬದುಕಬೇಕು ಅಂತಲೇ ಈ ಅರಣ್ಯಕ್ಕೆ ಬಂದವರು ನಾವು. ಆದರೆ ಇದಲ್ಲ. ಈ ಕ್ಷಣದಲ್ಲಿ ನನಗೆ ಈ ಬದುಕು ನನ್ನನ್ನು ಮೀರಿದ ಮಾಯೆ ಅಂತ ಅರ್ಥವಾಗಿದೆ. ಈ ಮಾಯೆಯೆಲ್ಲದಕ್ಕೂ ರಾಮ ಒಡೆಯನಾಗಿದ್ದಾನೆ. ಅವನ ಆಣತಿಯಲ್ಲಿ ಜಗತ್ತಿನ ಮಾಯೆ ನಡೆಯುತ್ತದೆ ಅಂತ ಹೇಳುತ್ತಾರೆ ಇಲ್ಲಿರುವ ಋಷಿಗಳು. ಅವರಿಗೆ ಗೊತ್ತಿಲ್ಲ.
ನಾನು ಈಗ ತೊಟ್ಟ ಕಾಷಾಯ ವಸ್ತ್ರವೂ ಕೂಡ ಎಷ್ಟು ಹೊತ್ತಿಗೂ ಬದಲಾಗಬಹುದು ಅಂತ ಅವರಿಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯಾಕೆಂದ್ರೆ ಬಯಸ್ತೇನೆ ಬುದ್ಧಿಯಿಂದ, ಇದೆಲ್ಲ ಬೇಡ, ಸಾಕು ಹಿಂಸೆ, ಇನ್ಯಾಕೆ ಬೇಕು. ರಾಮನಂಥವನ ಬಾಣ ತಾಗಿದ ಮೇಲೆಯೂ ಮತ್ತೆ ಬದುಕನ್ನು ಬೇರೆ ರೀತಿ ಭಾವಿಸಬಾರದು, ಭೋಗಕ್ಕೆ ಹೋಗಬಾರದು, ತ್ಯಾಗ ಬೇಕು ಅಂತ ಮನಸ್ಸು ಒಪ್ಪುವುದಿಲ್ಲ. ಯಾಕೆ? ಸ್ವಭಾವ. ಅಸುರರು ಅಂತ ಕೇಳಿದರೆ ಹೇಗೆ? ಅಸೂನ್ ರಾತಿ, ಬೇರೆಯವರ ಜೀವ ಹಿಂಡದಿದ್ದರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ. ಅದು ಜಾತಿ ಸ್ವಭಾವ. ಏನು ಮಾಡಲಿ? ಆದರೂ ರಾಮ ರಾಮ ಅಂತ ಹೇಳಬೇಕು ಅಂತ ಆನಂದದಿಂದ ಉಳಿದವರೆಲ್ಲ ಹೇಳೋದು ರಮಣೀಯವಾದ ಮಂತ್ರ ಅಂತ. ನನಗೆ ಮಾತ್ರ ಅದು ಭಯವನ್ನೇ ಕೊಡುತ್ತದೆ. ಆದರೆ ನಾನು ಈಗ ಭಯಪಡುವುದಲ್ಲ, ಊರನ್ನು ಭಯಪಡಿಸಿದ್ದೆಷ್ಟು. ಇದು ಇತ್ತೀಚಿನ ಮಾತಾಯಿತು. ಆದರೆ ರಾವಣೇಂದ್ರನನ್ನು, ರಾವಣೇಶ್ವರನನ್ನು ಲಂಕೆಯಲ್ಲಿ ಸ್ಥಾಪಿಸಿದ ಮೇಲೆ ರಕ್ಕಸ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂತ ಆಲೋಚನೆ ಮಾಡಿದಾಗ, ಮಾವ ನಿನ್ನ ಮಾಯೆ ನಮಗ ಉಪಯೋಗಕ್ಕೂ ಬರಬೇಕು ಅಂತ ಹೇಳಿದ. ಹೇಗೆ ವಿಸ್ತರಿಸಬೇಕು ಅಂತಂದ್ರೆ, ಲಂಕೆ ಒಂದು ದ್ವೀಪವಾಯಿತು. ಸಮುದ್ರದ ಮಧ್ಯದಲ್ಲಿದ್ದೇವೆ. ಆದದ್ದರಿಂದ ಏನೋ ದ್ವೀಪದಲ್ಲಿದ್ದವರು ಮಾಡಿಕೊಳ್ಳುತ್ತಾರೆ. ಸ್ವರ್ಣ ಲಂಕೆಯೇ ಆದರೂ ಕೂಡ ಏನಂತೆ ಮಹಾ, ಒಂದು ಸಣ್ಣ ದ್ವೀಪ ಅಲ್ಲವೋ ಅಂತ ಅಂದುಕೊಳ್ತಾರೆ. ವಿಸ್ತಾರವಾಗಬೇಕು. ಚಂದ್ರಹಾಸವನ್ನು ಹಿಡಿದು ಅವನು 14 ಲೋಕಗಳಲ್ಲಿ ದಿಗ್ವಿಜಯಕ್ಕೆ ಹೊರಡುವುದು ನಿಜ. ಆದರೆ ತಿರುಗಿ ಬಂದು ಲಂಕೆಯಲ್ಲಿಯೇ ಇರ್ತಾನಲ್ಲ. ನಮಗೆ ಕಷ್ಟ ಎಲ್ಲಿದೆ? ದೇವತೆಗಳಿಂದಲ್ಲ. ಆ ದೇವತೆಗಳಿಗೆ ಹೊಗೆ ಹಾಕಿ ಅವರನ್ನು ತೃಪ್ತಿಪಡಿಸುತ್ತಾರಲ್ಲ, ಮಂತ್ರವನ್ನು ಹೇಳಿ ಅವರನ್ನು ಪ್ರಸನ್ನೀಕರಿಸುತ್ತಾರಲ್ಲ. ಈ ಋಷಿಗಳು, ಈ ಮನುಷ್ಯರು, ಇವರು ನಮಗೆ ಕಷ್ಟ ಕೊಡ್ತಾರೆ. ನಮ್ಮ ಸಾಮ್ರಾಜ್ಯದ ವಿಸ್ತರಣೆ ಹೇಗಾಗಬೇಕು? ಬರೇ ಕ್ಷೇತ್ರ ವಿಸ್ತಾರವಲ್ಲ, ಸಿದ್ಧಾಂತ ವಿಸ್ತಾರವಾಗಬೇಕು ಅಂತ. ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದರೆ, ಕಾಡಿನಲ್ಲಿ ಕುಳಿತು ಯಾರು ತಪಸ್ಸು ಮಾಡ್ತಾರೋ ಅವರನ್ನು ಕಾಡಬೇಕು. ದೇವರನ್ನು ಸ್ಮರಿಸುತ್ತಾ ಯಾರು ಸಾತ್ವಿಕವಾಗಿ ಬದುಕಿ ಈ ರಕ್ಕಸರೆಲ್ಲ ಸಾಯಿಲಿ ಅಂತ ನಿರೀಕ್ಷೆ ಮಾಡ್ತಾರೋ, ಸಂಕಲ್ಪ ಮಾಡ್ತಾರೋ, ಅವರ ಬದುಕನ್ನು ಹದಗೆಡಿಸಬೇಕು. ಅದಕ್ಕೆ ನನ್ನ ನೇತೃತ್ವದಲ್ಲಿ ತಂಡ ಸಿದ್ಧವಾಯಿತು. ಆರಂಭ ಮಾಡಿದ್ದೆಲ್ಲಿಂದ? ನಾವು ಕಲ್ಲೊಗೆಯುವುದರಿಂದ. ಕಲ್ಲನನು ಗೆದರಿತಿ ಕಲ್ಲನ ಒಗೆದರಿತಿ ಕಲ್ಲನನು ಗೆದರಿತಿ ತಾಪಸ ಮೋಸ ಮೆಲ್ಲುವುದೇನು ಕೋದಿ ತಾಪಸ ಮೋಸ ಮೆಲ್ಲುವುದು ಏನು ಕೋದಿ ಎಂಜಲನು ಗುಳಿಕು ಎಬ್ಬಿಸಿದ ಭೀತಿ ಎಂಜಲನು ಗುಳಿ ಗುಲ್ಲನೆಬ್ಬಿಸಿದ ಭೀತಿ ಬಾಟೆಯ ನಡೆದು ಸಲ್ಲದ ಕಾರ್ಯ ಮಾಡಿ ಬಾಟೆಯ ನಡೆದು ಸಲ್ಲದ ಕಾರ್ಯ ಮಾಡಿ ಖುಲ್ಲರ ಕೂಡಿ ಖುಲ್ಲರ ಕೂಡಿ ಖುಲ್ಲರ ಕೂಡಿ ತಲ್ಲಣಿಸುವ ಮುನಿವಧುಗಳ ನೋಡಿ ತಲ್ಲಣಿಸುವ ಮುನಿವಧುಗಳ ನೋಡಿ ಒಲ್ಲೆನೆಂದರೆ ಹಿಂಸೆ ಮಾಡಿ ಒಲ್ಲೆನೆಂದರೆ ಹಿಂಸೆ ಮಾಡಿ ಬಲ್ಲ ಮಾಯೆಯೊಳ್ ಅವರ ಸಂಪದವೆಲ್ಲ ಬೀಸಾಡಿ
ರಕ್ಕಸ ಸಾಮ್ರಾಜ್ಯದ ವಿಸ್ತಾರಕ್ಕೆ ಎಲ್ಲಿ ಹೋಗಬೇಕು? ದಂಡಕಾರಣ್ಯ. ಋಷಿಗಳೆಲ್ಲ ಸೇರಿದ್ದಾರೆ. ಬೇರೆ ಬೇರೆ ಋಷಿಗಳು ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಕೇವಲ ತಪಸ್ಸು ಮಾಡ್ತಾ ಇಲ್ಲ, ಅವರು ಅಸ್ತ್ರಗಳನ್ನು ಸಿದ್ಧಿಸಿಕೊಳ್ಳುತ್ತಾ ಇದ್ದಾರೆ. ಅವರ ಆಶ್ರಮಗಳಲ್ಲಿ ಅಸ್ತ್ರಗಳ ಸಂಗ್ರಹ ಇದೆ. ಯೋಗ್ಯನಾದವನೊಬ್ಬ ಬಂದರೆ ಅವನಿಗೆ ಕೊಟ್ಟು ನಮ್ಮ ವಿರುದ್ಧ ಎತ್ತಿ ಕಟ್ಟುವುದಕ್ಕೆ ಇವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸಂಗ್ರಹಿಸಿದವರು ನಾವು. ಹಾಗಾಗಿ ಏನು ಮಾಡಬೇಕು? ಸಾಮಾನ್ಯರಿಂದ ಹಿಡಿದು ಶ್ರೇಷ್ಠರವರೆಗೆ ಎಲ್ಲರಿಗೂ ಒಂದು ಹೆದರಿಕೆ ಹುಟ್ಟಬೇಕು. ನಾವು ಬದುಕುವುದಿದ್ದರೆ ರಾವಣನಿಗೆ ಶರಣಾಗಿ ಬದುಕಬೇಕು, ದೇವರಿಗಲ್ಲ. ಇಂದ್ರನು ಅವನಿಗೆ ಶರಣಾಗಿದ್ದಾನೆ. ಬ್ರಹ್ಮ ಅವನ ಮನೆಯಲ್ಲಿ ಪಂಚಾಂಗ ಓದ್ತಾನೆ, ಅಗ್ನಿ ಅವನ ಮನೆಯಲ್ಲಿ ಅಡುಗೆ ಮಾಡ್ತಾನೆ. ಅಷ್ಟೇಕೆ ಗಾಳಿ ಅವನನ್ನು ಕೇಳಿ ಬೀಸುತ್ತಾನೆ. ಹೀಗೆಲ್ಲ ಇರುವ ಸಂದರ್ಭದಲ್ಲಿ ಇಂದ್ರನಿಗೆ ಪೂಜೆ ಯಾಕೆ? ರಾವಣೇಂದ್ರ, ರಾವಣೇಶ್ವರ, ಇದು ಮಾತ್ರ ನಿಜ ಎನ್ನುವುದನ್ನು ಹೇಳಬೇಕು. ಹೇಗೆ ಪ್ರಾರಂಭ ಮಾಡೋಣ? ಹೆದರಿಸುವುದಕ್ಕೆ ಮೊದಲನೆಯದ್ದು ನಮಗೆ ಕೈಗೆ ಸಿಕ್ಕಿದ್ದು ಕಲ್ಲು. ಕಲ್ಲು ಒಗೆಯುವುದನ್ನು ಪ್ರಾರಂಭ ಮಾಡಿದ್ದೇವೆ. ಈ ಭಯೋತ್ಪಾದನೆಯ ಆರಂಭ ಎಲ್ಲಿಂದ? ರಾವಣನ ಪಡೆಯಿಂದ. ಕಲ್ಲೊಗೆಯುವುದರಿಂದ ಸಾಕು. ಕಲ್ಲೊಗೆದರೆ ಮನೆಯ ಮೇಲೆ ಕಲ್ಲು ಬೀಳುತ್ತದೆ ಅಂತಾದರೆ, ಮೈ ಮೇಲೆ ಕಲ್ಲು ಬೀಳುತ್ತದೆ ಅಂತಾದರೆ ಗುಹೆಯಲ್ಲಿ ಅಡಗಬಹುದು. ಮನುಷ್ಯರ ವಿತ್ತ ಜೀವಿತಗಳಿಗೆ ರಕ್ಷೆ ಇಲ್ಲ ಎನ್ನುವುದನ್ನು ಮೊದಲು ಮಾಡಬೇಕು. ಏನು ವಿತ್ತ ಕಾಡಿನಲ್ಲಿರುವವರಲ್ಲಿ ಹುಟ್ಟಿದ್ದೊಂದು ಕೌಪೀನ, ತಿನ್ನುವುದು ಎಷ್ಟಿವರು. ಆದರೂ ಇವರಿಗೆ ಭಯ ಹುಟ್ಟಿಸಬೇಕಲ್ಲ. ಏನು ಮಾಡಬೇಕು? ಯಜ್ಞ ಮಾಡ್ತಾರೆ. ಉಪವಾಸಿಗಳು, ನಿತ್ಯೋಪವಾಸಿಗಳು, ಮಾಸೋಪವಾಸಿಗಳು, ಎಷ್ಟೆಲ್ಲ ರೀತಿಯ ಉಪವಾಸದವರು ಇವರು. ಊಟ ಮಾಡುವುದೇ ಗೊತ್ತಿಲ್ಲ ಇವರಿಗೆ ಸರಿಯಾಗಿ. ರಾವಣನ ಕಥೆ ಎಂಥದ್ದು? ನಾವು ಬೆಳೆದದ್ದು ಹೇಗೆ? ನಮ್ಮಲ್ಲಿ ಇಲ್ಲ ಅಂದರೆ ಮತ್ತೊಬ್ಬರದ್ದನ್ನು ಕಸಿದಾದರೂ ತಿನ್ನಬೇಕು. ಎಷ್ಟಾಗುತ್ತದೆ ಅಷ್ಟು ತಿನ್ನಬೇಕು. ಎಂಥವರಿದ್ದಾರೆ. 6 ತಿಂಗಳಿಗೊಮ್ಮೆ ಎದ್ದರೆ ಇಡೀ 6 ತಿಂಗಳಿಗೆ ಬೇಕಾದಷ್ಟು ತಿಂದು ಮಲಗುವವರು ನಮ್ಮಲ್ಲಿದ್ದಾರೆ, ಕುಂಭಕರ್ಣನಂಥವರು. ಹಾಗಾಗಿ ನಮಗೆ ನಾಯಕರಿದ್ದಾರೆ ತಿನ್ನುವುದಕ್ಕೆ. ಆದರೆ ಪ್ರತಿದಿನವೂ ತಿನ್ನಬೇಕಲ್ಲ. ನನಗೆ ಒಂದೊಂದು ಸಾರಿ ಅನ್ನಿಸುವುದು, ಈ ಕಾಡಿನಲ್ಲಿ ಓಡಾಡುವಾಗ ಕೆಲವರು ಹೇಳುವುದು, ಮಾವಿನ ಚಿಗುರನ್ನು ತಿಂದಿದ್ದರಿಂದ ಕೋಗಿಲೆಗೆ ಅಂತಹ ಕಂಠ ಬಂತು ಅಂತ. ಕೋಗಿಲೆಯನ್ನೇ ತಿಂದರೆ ಅದು ಎಂಥದ್ದಾಗಬಹುದು ಅಂತ ಆಲೋಚನೆ ಮಾಡುವ ಕ್ರಮ ನಮ್ಮದು. ಹಾಗಾಗಿ ಋಷಿಯಾಗಬೇಕು, ಸಾತ್ವಿಕನಾಗಬೇಕು ಅಂತಾದರೆ ಈ ಋಷಿಗಳ ಮಾಂಸವನ್ನೇ ತಿಂದರೆ ಹೇಗಾದೀತು ಅಂತ ಆಲೋಚಿಸಿ ಅನೇಕ ಋಷಿಗಳನ್ನು ತಿಂದಿದ್ದೇನೆ. ಮಾಂಸವೇನು ಅಷ್ಟು ರುಚಿಯಲ್ಲ. ಯಾಕಂದರೆ ಅವರು ತಿಂದಿದ್ದೇ ಕಡಿಮೆ. ಎಲುವು ಮಾಂಸಗಳಿದ್ದದ್ದರಿಂದ, ಎಲುವು ಚರ್ಮಗಳು ಮಾತ್ರ ಇದ್ದದ್ದರಿಂದ ಮಾಂಸ ಎಲ್ಲಿರ್ತದೆ ಹೇಳಿ? ಹಾಳಾಗಿ ಹೋಗಲಿ, ಅದಂತೂ ಆಗಲಿಲ್ಲ. ಆದರೆ ಸಿದ್ಧಾಂತವೂ ಬೇಕಲ್ಲ. ಸಾಮಾನ್ಯರನ್ನು ವಂಚಿಸುವಾಗ ಸಿದ್ಧಾಂತ ಬೇಕು. ಹೇಗೆ? ಎಲ್ಲ ಉಪವಾಸ ಬಿದ್ದೇ ಸಾಯುವುದಾದರೆ ಮರಗಳೆಲ್ಲ ಯಾಕೆ ಫಲ ಬಿಡಬೇಕು? ಇಷ್ಟು ಪ್ರಾಣಿಗಳನ್ನು ಬೇಟೆಯಾಗಿ ಮಾಡುವಾದಂಥ ರಸಪಾಕಗಳು ನಮಗೆ ಹೇಗೆ ಸಿದ್ಧವಾಗಬೇಕು? ಮಾಂಸ ಬೇಯಿಸುವುದು ಹೇಗೆ, ತಿನ್ನುವುದು ಹೇಗೆ, ಉಪ್ಪು ಖಾರಗಳೆಲ್ಲ ಸಾರ್ಥಕವಾಗುವುದು ಷಡುರಸದ ಭೋಜನದಲ್ಲಿ. ಬರೇ ಹಣ್ಣು ಗಡ್ಡೆ ತಿಂದರೆ ಇದಕ್ಕೆ ಎಲ್ಲಿ ರುಚಿ ಹೇಳಿ? ಯಾವುದಕ್ಕೆ ಉಪ್ಪು ಹಾಕ್ತೀರಿ, ಯಾವುದಕ್ಕೆ ಖಾರ ಹಾಕ್ತೀರಿ? ಆದದ್ದರಿಂದ ತಿನ್ನಬೇಕು ಅಂದರೆ ಮನುಷ್ಯರ ಮಾಂಸ ತಿನ್ನಬೇಕು ಅಂತ ಹೇಳಿಕೊಟ್ಟಿದ್ದೇವೆ ನಾವು. ಈ ಋಷಿ ಮಕ್ಕಳಲ್ಲಿಯೂ ಕೂಡ ಅದನ್ನೊಂದಿಷ್ಟು ಹೇಳಬಹುದೇ? ಹುಳಿ ಹೆಂಡವನ್ನು ಕುಡಿಸಿ ಅವರಿಂದ ಮಂತ್ರ ಹೇಳಿಸಬಹುದೇ ಅಂತ ಆಲೋಚನೆ ಮಾಡಿದ್ದಿದೆ ನಾನು. ಏನು ಮಾಡೋಣ? ಅವರ ರುಚಿಯೇ ಬೇರೆ, ಸಾಧ್ಯ ಆಗಲಿಲ್ಲ. ಆದರೆ ಎಲ್ಲ ರೀತಿಯ ವೇಷ ಮಾಡಬಲ್ಲ ನಾವು ಏನೆಲ್ಲ ಮಾಡಿದ್ದೇವೆ. ಸುಂದರವಾದ ಹೆಣ್ಣಿನ ರೂಪದಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಕಳುಹಿಸಿ ಅವರನ್ನು ಭ್ರಷ್ಟಗೊಳಿಸಿದ್ದೇವೆ. ಇದೆಲ್ಲ ಒಂದೊಂದು ಹಾದಿ. ರಾಜ್ಯ ವಿಸ್ತಾರದಲ್ಲಿ, ರಾಜಕಾರಣದಲ್ಲಿ ಬಹಳ ಮುಖ್ಯವಾದ ಸಂಗತಿ. ಅಂದರೆ ಮುಂದಿನ ಪೀಳಿಗೆಯ ವೇದವನ್ನು ಹೇಳಬಾರದು. ಅದಾದ್ರೆ ಏನು ಮಾಡಬೇಕು? ಅದಕ್ಕಾಗಿ ಈ ಯತ್ನವನ್ನು ಮಾಡಿದ್ದೇವೆ. ಹಳೆಯ ಋಷಿಗಳಿದ್ದಾರಲ್ಲ, ಅವರಲ್ಲಿ ಅನೇಕರಿಗೆ ವ್ಯವಹಾರ ಗೊತ್ತಿಲ್ಲ. ಅವರಿಗೇನು ಮಾಡುವುದು ಇದೆ. ನಾನು ಹೇಳಿದನಲ್ಲ, ಕಾಷಾಯ ವಸ್ತ್ರವನ್ನು ಧರಿಸಿ ರಾಮ 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 ಎನ್ನುತ್ತಾ
ನಾವೇ ಪ್ರವಚನವನ್ನು ಪ್ರಾರಂಭಿಸುವುದು. ಏನು ವಿರಕ್ತಿ! ಕ್ಷಣಭಂಗುರವಾದಂತಹ ಈ ಬದುಕಿನಲ್ಲಿ ಏನಿದೆ? ಬ್ರಹ್ಮವಸ್ತುವೇ ದೊಡ್ಡದು. ಆದದ್ದರಿಂದ ಅದರ ಕುರಿತಾಗಿ ಆಲೋಚಿಸಬೇಕು, ಅದನ್ನು ಹೊಂದಬೇಕು, ಅದೇ ಆಗಬೇಕು, ಊಟವಲ್ಲ. ಅಯ್ಯೋ, ಮಾಡಿದ ಅಡುಗೆ ಹಳಸುತ್ತದೆ, ಉಂಡರೆ ಈ ಜೀವ ಬದುಕುತ್ತದೆ ಅಂತ ಅಂದುಕೊಳ್ತೇವೆ. ಎಷ್ಟು ಕಾಲ ಬದುಕಬಹುದು ಅಂತ ನಾನು ಪ್ರವಚನ ಮಾಡಿದರೆ ಅದರ ಪರಿಣಾಮ ಎಷ್ಟು ಅಂದರೆ, ಮನೆಯಲ್ಲಿ ಮಾಡಿದ ಅಡುಗೆಯನ್ನು ತಂದು ನನ್ನ ಮುಂದಿಟ್ಟು ಅವರು ಉಪವಾಸ ಇದ್ದದ್ದಿದೆ, ನಾನು ಉಂಡನೋ ಇಲ್ಲವೋ, ಇದು ಪರಿಣಾಮ. ಹಾಗೆ ಸಿದ್ಧಾಂತದಲ್ಲಿ ಹಳಬರನ್ನು, ಯೋಗ್ಯರನ್ನು ಕೂಡ ವಂಚಿಸುವುದಕ್ಕೆ ಗೊತ್ತಿರಬೇಕು. ಜಗತ್ತಿನ ಮುಗ್ಧತೆಯ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದಿದ್ದರೆ ನಾವು ಬುದ್ಧಿವಂತರಾಗುವುದಿಲ್ಲ. ನಮ್ಮ ರಾವಣನಿಗೆ ಇದಕ್ಕೆಲ್ಲ ಸಮಯ ಇಲ್ಲ. ಅವನನ್ನು ವೈಭವೀಕರಿಸಬೇಕು. ರಾವಣ ಅಂದರೆ ಏನು? 10 ತಲೆ ಅಂದರೇನು? 20 ಕೈಗಳು ಅಂದರೇನು? ಬ್ರಹ್ಮನ ವರ ಅಂದರೇನು? ಈಶ್ವರನ ಕೈಲಾಸವನ್ನೇ ಎತ್ತಿದ ಅವನ ಸಾಮರ್ಥ್ಯ ಏನು? ಪಾರ್ವತಿಯನ್ನು ಬೇಡಿದ ಅವನ ಮನಸ್ಥಿತಿ ಏನು? ಹೀಗೆಲ್ಲ ವಿವರಿಸಬೇಕು. ನಮಗೆ ಗೊತ್ತುಂಟು. ಈಗ ಅವನ ತಪಸ್ಸಿನ ಸಾಮರ್ಥ್ಯ ಅಳಿದಿದೆ, ಕುಂದಿದೆ. ಮತ್ತೆ ತಪಸ್ಸಿಗೆ ಕೂಡಲಾರದಂತಹ ಚಾಂಚಲ್ಯ ಅವನನ್ನು ಕಾಡಿದೆ. ಹಾಗಾಗಿ ಅಂತಃಪುರದ ತುಂಬ ಸಾವಿರ ಹೆಣ್ಣುಗಳು ತುಂಬಿ ಹೋಗಿದ್ದಾರೆ. ಈಗ ಅವನ ಕಷ್ಟ ಅದು. ಮೊದಲಾಗಿದ್ದರೆ ನಾವೇ ಹೇಳ್ತಿದ್ದು, ಏನು ಸಮಸ್ಯೆ, ರಾವಣ ತಪಸ್ಸು ಮಾಡ್ತಾನಲ್ಲ ಅಂತ. ಈಗ ಹಾಗಿಲ್ಲ. ಹಾಗಾಗಿ ಅವನಿಗನ್ನಿಸ್ತಾ ಇದೆ, ನನಗಿಂತ ಹೆಚ್ಚು ತಪಸ್ಸು ಮಾಡುವವರು ಯಾರಾದರೂ ಇದ್ದರೆ ಅವರ ತಪಸ್ಸನ್ನು ಕೆಡಿಸಬೇಕು. ಅಷ್ಟೇ ಅಲ್ಲ, ನನ್ನ ಮಗನಿಗಿಂತಲೂ ಶ್ರೇಷ್ಠನಾದವನೊಬ್ಬ ಬೇರೆಯವರ ಮನೆಯಲ್ಲಿ ಹುಟ್ಟಿದರೆ ಆತಂಕ ಅಲ್ಲವೇ? ಹಾಗಾಗಿ ಸುಂದರವಾದ ಹೆಣ್ಣುಗಳು, ಶ್ರೇಷ್ಠವಾದ ಹೆಣ್ಣುಗಳಿದ್ದರೆ ಅವರನ್ನೆಲ್ಲ ತಂದು ಲಂಕೆಯಲ್ಲೇ ಇಡಬೇಕು. ಮುಂದಿನ ಸಂತಾನ ಹುಟ್ಟುವುದಿದ್ದರೆ ಅದು ಲಂಕೆಯಲ್ಲಿ ಹುಟ್ಟಬೇಕು ಅಂತ. ಹೀಗೆ ನಮ್ಮ ಸಾಮ್ರಾಜ್ಯದ ವಿಸ್ತಾರವನ್ನು ಪ್ರಾರಂಭಿಸಿದ ನಾವು ಒಂದೇ ಎರಡೇ. ಒಂದು ಸಿದ್ಧಾಂತ ಇರಬೇಕು. ಯಾವುದದು? ಭೋಗ ಸಿದ್ಧಾಂತ. ತ್ಯಾಗ, ಯಜ್ಞ ಅಂತ ಹೇಳಿದರೆ ಸಾಮಾನ್ಯರಿಗೆ ಅಯ್ಯೋ ಹುಟ್ಟಿದ್ಯಾಕೆ, ಹೇಗೂ ಕ್ಷಣಭಂಗುರ ಎಲ್ಲರಿಗೂ ಗೊತ್ತು. ಈ ಋಷಿಗಳು ಹೇಳುವುದೇನು? ಇದೆಲ್ಲ ಕ್ಷಣಿಕವಾದದ್ದು, ಆದದ್ದರಿಂದ ಈ ಸುಖಕ್ಕಾಗಿ ನಾವು ಮರಳಾಗಬಾರದು ಅಂತ. ಹಾಗಿದ್ರೆ ಸುಖ ಬೇಡವೋ? ಬೇಕು. ಯಾವಾಗ? ಇದೇ ಸುಖ ಶಾಶ್ವತವಾಗುವುದಾದರೆ ಅವರಿಗೆ ಬೇಕು. ಸುಖ ಬೇಡ ಅಂತಲ್ವಲ್ಲ. ಸಾಯುವುದು ಇದ್ದೇ ಇದೆ. ಸಾಯುವುದರೊಳಗಾಗಿ ಒಂದಷ್ಟು ಸುಖಪಟ್ಟು ಸಾಯಬಾರದೆ? ಅನ್ನವನ್ನು ಎದುರಿಟ್ಟುಕೊಂಡು ಉಪವಾಸ ಯಾಕೆ ಮಾಡ್ತೀರಿ ಅಂತ ಸಾಮಾನ್ಯರನ್ನು ವಂಚಿಸುವ ಒಂದು ಸಿದ್ಧಾಂತ ಇರಬೇಕು. ಅಷ್ಟು ಸಾಲದು. ಅದಕ್ಕೊಂದು ಉತ್ಪನ್ನಗಳನ್ನು ಕೊಡಬೇಕಾಗ್ತದೆ ನಾವು. ಯಾವುದು ಹೊಸದು? ನಿಮಗೆ ಎಷ್ಟು ಹಸಿವೆಯಾಗುತ್ತದೋ ಅದಕ್ಕಿಂತ ಹೆಚ್ಚು ಹಸಿವೆಯಾಗುವುದಕ್ಕೆ ನಮ್ಮಲ್ಲಿ ಔಷಧ ಉಂಟು ಅಂತ ಹೇಳಬೇಕು. ಆಗ ಬೇಕಾದದ್ದಕ್ಕಿಂತ ಹೆಚ್ಚು ತಿನ್ನುತ್ತಾನೆ ಅವನು. ಅದನ್ನು ಆರಂಭಿಸಬೇಕು. ಅದಕ್ಕೂ ನಮ್ಮಲ್ಲಿ ಬೇಕಷ್ಟುಂಟು. ಇನ್ನು ಕೆಲವರಿಗೆ ಲೋಕದ ವ್ಯವಹಾರ ತಿಳಿದರೆ ಅವರೊಂದು ದಿನ ವಿವೇಕಿಯಾದರು. ಲೋಕ ವ್ಯವಹಾರ ತಿಳಿಯಬಾರದು ಅಂತಂದರೆ ಹೆಂಡ ಕುಡಿಸಬೇಕು. ಹೌದು, ಅವ ಕುಡಿದಾಗ ಸರಿ ಇದ್ದಾನೋ ಕುಡಿಯದೇ ಇದ್ದಾಗ ಸರಿ ಇದ್ದಾನೋ ಅವನಿಗೇ ಗೊತ್ತಾಗದ ರೀತಿಗೆ ಮುಟ್ಟುತ್ತಾನೆ. ಅವನಲ್ಲಿ ಮಾತಾಡಬೇಕು, ಅವನಿಂದ ಒಂದು ಕೆಲಸ ಆಗಬೇಕು ಅಂದರೆ ಒಂದು ಸ್ವಲ್ಪ ಆದರೂ ಕುಡಿಸಿಕೊಳ್ಳಿ ಅಂತ ಹೇಳ್ತಾರೆ. ಆ ಪರಿಸ್ಥಿತಿಗೆ ಅವರನ್ನು ತಂದಿಡಬೇಕು. ಇದು ಉತ್ಪನ್ನದ ವಿಚಾರ. ಇಷ್ಟು ಸಾಲದು. ಒಂದು ಕಾರ್ಯಶೈಲಿಯನ್ನು ರೂಢಿಸಬೇಕು. ಅದು ಹೇಗೆ? ಮನರಂಜಕವಾಗಿರಬೇಕು, ಎಲ್ಲರಿಗೂ ಆಕರ್ಷಕವಾಗಿರಬೇಕು. ಹೇಗೆ ನೋಡಿ, ನಮ್ಮಲ್ಲಿ ಮಾಯಾವಿದ್ಯೆ ಉಂಟು, ಹೇಳಿಕೊಡ್ತೇವೆ ಬನ್ನಿ. ನೀವು ಹೆಣ್ಣನ್ನು ಗಂಡು ಮಾಡುವ, ಗಂಡನ್ನು ಹೆಣ್ಣಾಗಬಹುದಾದ, ಎಲ್ಲ ರೀತಿಯಲ್ಲಿಯೂ ಬದುಕನ್ನು ಅನುಭವಿಸಬಹುದಾದ ಇಂಥದನ್ನು ಹೇಳಿಕೊಡ್ತೇವೆ ಅಂತ ಪ್ರಾರಂಭಿಸಬೇಕು. ಅನುಕರಣೆಯಲ್ಲಿ ನನ್ನನ್ನು ಮೀರಿದವರೇ ಇಲ್ಲ. ಯಾರ ಧ್ವನಿ ಬೇಕು ಅಂತ ಹೇಳಿ ಅವರ ಧ್ವನಿಯಲ್ಲಿ ನಾನು ಮಾತಾಡಿಯೇನು, ಯಾರ ವೇಷ ಬೇಕು ಅಂತ ಹೇಳಿ ಅವರ ವೇಷದಲ್ಲಿ ನಾನು ತೊಡಗಿಯೇನು. ಎಷ್ಟು ವಿಸ್ತರಿಸಿದೆವು. ಯಾರೂ ಇಲ್ಲ. ವಿಶ್ವಾಮಿತ್ರನಂಥ ಘನ ಋಷಿಯೂ ಕೂಡ ನಮ್ಮೆದುರು ಸೋಲೊಪ್ಪಿಕೊಂಡ ಅಂತ ಅನ್ನುವಾಗ ಹುಡುಗನನ್ನು ಕರ್ಕೊಂಡು ಬಂದ. 2 ಹುಡುಗರು ಬಂದರಲ್ಲ, ಮೊದಲು ತಾಟಕಿ ನನ್ನ ಅಮ್ಮನನ್ನು ಕೊಂದರು. ಧರ್ಮ ಜಿಜ್ಞಾಸೆಯಾಯಿತು. ಆದರೂ ಕೊಂದರು. 2ನೇದಾಗಿ ನಾವೇ ಗುರಿ. ಈಗ ನಮಗೆ ಕಷ್ಟ ಇದೆ, ಇವರನ್ನೆಲ್ಲ ಎದುರಿಸಬೇಕಲ್ಲ ಎಂಬ ಚಿಂತೆಯಲ್ಲಿ ನಾನಿರುವಾಗ
ಅಗೋ ಮಾನವ ಶಸ್ತ್ರದ ನೆನಪು ಮಗ್ಗುಲಲ್ಲಿ ಮುಳ್ಳಾಗಿ ಕಾಡುತ್ತಾ ಇರುವಾಗ ರಾಮ 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 ಅಂತ ಹೇಳುವ ಅನಿವಾರ್ಯತೆ ಬಂತು. ಅಲ್ಲಿಂದ ಬಂದನಲ್ಲ, ಮರೆತು ಎಲ್ಲಿಯೋ ಬಿದ್ದಿದ್ದೆ. ಮತ್ತೆ ಮತ್ತೆ ದಂಡಕಾರಣ್ಯದ ಕಡೆ ಹೋದಾಗ ಇವರು ವನವಾಸಕ್ಕೆ ಬಂದಿದ್ದರು. ಈ ರಾಮನನ್ನು ಬಿಡಬಾರದು, ಮೊದಲ ದ್ವೇಷ ಅಲ್ವೋ. ಎಷ್ಟಾದರೂ ಉರಿ ಇರಲಿ, ಸ್ವಭಾವ ರಕ್ಕಸನಂತೆ ನನ್ನದು. ಆದದ್ದರಿಂದ ಮತ್ತೆ ಜಿಂಕೆಯ ರೂಪದಿಂದ ಮತ್ತಿಬ್ಬರನ್ನು ಕೂಡಿಕೊಂಡು ಹೋಗಿ ಅವನನ್ನು ಹಿಂದುಗಡೆಯಿಂದ ಹೋಗಿ ಏನಾದರೂ ಮಾಡಬೇಕು ಅಂತ ನುಗ್ಗಿದೆ. ಯಾವ ಮಾಯದಲ್ಲಿ ತಿಳಿಯಿತೋ ಗೊತ್ತಿಲ್ಲ, ರಾಮ 3 ಬಾಣಗಳನ್ನು ಬಿಟ್ಟ, ಉಳಿದಿಬ್ಬರು ಸತ್ತರೂ ನಾನು ಬದುಕಿದ್ದೇನೆ. ಈಗ ನನಗೆ ಧೈರ್ಯ ಕಡಿಮೆಯಾಗಿದೆ. ರಾವಣ ನಿಜಕ್ಕೂ ಬದುಕ್ತಾನೆಯೇ? ಅವನನ್ನು ಎದುರಿಸಿ ಬದುಕುವುದಕ್ಕೆ ಸಾಧ್ಯವೇ ಅಂತ ಅದರ ಬಗ್ಗೆ ಶೋಧನೆ ಮಾಡಿದೆ. ಈ ಋಷಿಗಳೆಲ್ಲ ಮಾತಾಡುವುದು 1000 ವರ್ಷಗಳ ತಪಸ್ಸಿನಿಂದಾಗಿ ರಾಮರೂಪಿನಲ್ಲಿ ಭಗವಂತ ಕೆಳಗೆ ಬಂದಿದ್ದಾನೆ ಅಂತ. ಏನೋ ನನಗೆ ಗೊತ್ತಿಲ್ಲ. ಈಗಂತೂ ರಾವಣನ ಸುದ್ದಿಯೂ ಇಲ್ಲ, ರಾಮನ ಸುದ್ದಿಯೂ ಇಲ್ಲ. ಗಜಕಚ್ಚಪ ಅಂತ ಈ ಕ್ಷೇತ್ರದ ಹೆಸರು. ಸುತ್ತ ಬಾಳೆ ತೆಂಗುಗಳೆಲ್ಲ ಬೆಳೆದಿವೆ. ದೊಡ್ಡ ಆಲದ ಮರದ ಕೆಳಗೆ ಕುಳಿತಿದ್ದೇನೆ. ಋಷಿಗಳು ಹೇಳ್ತಾರೆ, ಎಂತಹ ಮಹತ್ವದ ಸ್ಥಳ ಇದು. ಈ ಆಲದ ಮರದ ಮೇಲೆ ಅಮೃತವನ್ನು ತರುವುದಕ್ಕೆ ಹೊರಟ ಗರುಡ ಒಂದು ಕ್ಷಣ ಕುಳಿತಿದ್ದನಂತೆ. ಏನದ್ಭುತ ಅಂತ. ಇತಿಹಾಸದಲ್ಲಿ ಹೆಮ್ಮೆ ಅವರಿಗೆ, ವರ್ತಮಾನದಲ್ಲಿ ಏನು ಅಂತ ನನಗೂ ಗೊತ್ತಿಲ್ಲ. ಆದರೂ ಈ ವೇಷ ಇದೆಯಲ್ಲ, ಕಾಷಾಯ ವಸ್ತ್ರ, ಇದು ಎಲ್ಲರನ್ನೂ ಮೋಸ ಮಾಡುವುದಕ್ಕೆ ಬಹಳ ಚೆನ್ನಾಗಿದೆ. ನನಗೆ ನಾನೇ ಮೋಸ ಮಾಡಿಕೊಳ್ತಾ ಇದ್ದೇನೆಯೇ ಅಂತ ಅನೇಕ ಬಾರಿ ಅನುಮಾನ ಬರ್ತದೆ. ಯಾಕೆ ಅಂದರೆ ವೇಷ ಹೌದಾದರೂ ಭಾಷೆ ಹೌದಾದರೂ ನನ್ನ ಸ್ವಭಾವ ಪೂರ್ಣ ಇದಲ್ಲ. ಇರಲಿ ಬಿಡಿ, ಏನಾದರೂ ಆಗಲಿ. ರಾಮ 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 ಆರಾಮವಾಗಿರುವ. ಇದೇನಿದು? ದಶಕಂಠ ಬರ್ತಾ ಇದ್ದಾನೆ. ಮಹಾರಾಜ ಬಂದೆಯ? ಬಾ ಬಾ. ರಾವಣೇಂದ್ರ, ರಾವಣೇಶ್ವರ, ನಿನ್ನನ್ನು ಕಾಣದೆ ಅದೆಷ್ಟು ವರ್ಷಗಳಾದವು. ಈ ಮಾವ ಬದುಕಿದ್ದಾನೆ ಅಂತ ನಿನಗೀಗಲಾದರೂ ನೆನಪಾಯಿತಲ್ಲ. ಏನು ಬಂದಿದ್ದು? ನಿನ್ನ ಮಾತನ್ನು ಕೇಳೋಣ. ಹೇಳು ಹೇಳು ಅರಸ. ಸಂತತ ವೀರ ಮನೋಹರ ವಿಕ್ರಮ ಶೌರ್ಯ. ನನಗೆ ಹೇಳಿದ್ದ ಇದು? ಸಂತತ ವೀರ ಮನೋಹರ ವಿಕ್ರಮ ಶೌರ್ಯ. ವೀರ ಮನೋಹರ ವಿಕ್ರಮ ಶೌರ್ಯ. ಓಹೋ, ಮಾರಂಗ ಶರೀರಿ ಮನೋಹರ ಕಾರುಣ್ಯ ಸಮುದ್ರ ಗಂಭೀರ. ಮಾರಂಗ ಶರೀರ ಮನೋಹರ ಕಾರುಣ್ಯ ಸಮುದ್ರ ಗಂಭೀರ. ಮಾರಿ ಜನಿಶಾಚರ ಸಂತತ ವೀರ ಮನೋಹರ. ಏನು ಮಾ ಅಳಿಯ ಅಂತ ಕರೆಯೋಣ ಅಂದ್ರೆ ಅರಸ ನೀನು, ಮಾವ ಅಂತ ನೀನು. ಮನದುಂಬಿ ಕರೆದಾಗ ಸಂತೋಷವಾಗುತ್ತದೆ. ರಾವಣೇಶ್ವರನಿಗೆ ನಾನು ಮಾವ ಅಂತ. ಆದರೆ ಇವತ್ತ್ಯಾಕೋ ಬಹಳ ಹೊಗಳ್ತಾ ಇದ್ದೀಯಲ್ಲ. ಮಾರಾಂಗನೆಂದು, ವೀರನೆಂದು, ಶೂರನೆಂದು ಕೇಳುವುದಕ್ಕೆ ಸಂತೋಷವೇ. ಯಾರು ಹೊಗಳಿದರೂ ಅದು ಸಂತೋಷವೇ ಅಲ್ಲ ಅಂತಲ್ಲ. ಅದರಲ್ಲಿಯೂ ಪ್ರಪಂಚದಲ್ಲಿ ವರ್ತಮಾನ ಕಾಲದಲ್ಲಿ ಮಹಾನ್ ತಪಸ್ವಿ, ಮಹಾವೀರ ದಶಕಂಠ, 14 ಭುವನದಲ್ಲಣ, ಅವನು ನನ್ನನ್ನು ಹೊಗಳ್ತಾ ಇದ್ದಾನೆ ಅಂತಂದ್ರೆ ಬಹಳ ಸಂತೋಷ ಇರಬೇಕು. ಅಳಿಯ, ನಾನು ಬಹಳ ದೂರದಲ್ಲಿದ್ದೇನೆ. ಈ ಗಜಕಚ್ಛಪದಲ್ಲಿ ಕ್ಷೇಮವಾಗಿದ್ದೇನೆ. ಕಾಷಾಯ ವಸ್ತ್ರವನ್ನು ಧರಿಸಿ ಋಷಿಯಂತೆ ಬದುಕುತ್ತಾ ಇದ್ದೇನೆ. ತಾಪಸನಾಗಬೇಕು ಅಂತ ಆಸೆ. ನೀನು 1000 ವರ್ಷ ತಪಸ್ಸು ಮಾಡಿದವನು, ಪಂಚಾಗ್ನಿಗಳ ಮಧ್ಯೆ ನಿಂತು ತಪಸ್ಸು ಮಾಡಿದವನು. ನಿನ್ನಷ್ಟು ದೊಡ್ಡ ತಪಸ್ಸು ಮಾಡುವುದಕ್ಕೆ
ಎಂತಹ ಏಕಾಗ್ರತೆ ಬೇಕು, ಏನು ಮನಸ್ಸು ಬೇಕು. ಕಷ್ಟವಪ್ಪ, ಚಾಂಚಲ್ಯ ಕಾಡುತ್ತದೆ. ಆದರೂ ನೀನು ನನ್ನನ್ನು ಹೊಗಳ್ತೀಯೆ ಅಂತಾದರೆ ಮಾರಾಂಗ, ಇಷ್ಟು ಸುಂದರನಾಗಿದ್ದೀಯೇ ಪರಮವೀರ ಅಂತ. ಯಾವ ಕಾಲದಲ್ಲಿ ಯಾವ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ರೂಪವನ್ನು ತಳೆಯಬಲ್ಲ ನಮಗೆ ಸೌಂದರ್ಯ ಒಂದು ಹೊಸ ವಿಷಯವೇ ಅಲ್ಲ. ಯಾರ ಹಾಗೂ ನಾವು ಆಗಿಬಿಡಬಹುದು. ಆದರೆ ಹೊಗಳಿದ್ದರ ವಿಶೇಷ ನನಗೆ ಅರ್ಥವಾಗಲಿಲ್ಲ. ಇಷ್ಟು ದೂರ ಬಂದೆಯಲ್ಲ ಗಜಕಚ್ಚಪಕ್ಕೆ, ಏನಾಗಿದೆ? ಲಂಕೆಯಲ್ಲೆಲ್ಲ ಕ್ಷೇಮವೇ? ರಕ್ಕಸರು ಆರಾಮವೇ? ಹೊಸದೇನಾದರೂ ಆಯಿತೆ? ಕುಂಭಕರ್ಣನಿಗೆ ಸಾಕಷ್ಟು ಆಹಾರ ಸಿಕ್ಕಿದೆಯಲ್ಲವೇ? ವಿಭೀಷಣನ ಭಜನೆಗೆ ಏನೂ ತೊಂದರೆ ಇಲ್ವಲ್ಲ? ಹಾಗೆಯೇ ನಿನ್ನ ತಂಗಿ ಶೂರ್ಪನಖಿ ಗಂಡನನ್ನು ಕಳೆದುಕೊಂಡಿದ್ದಾಳೆ, ಆರಾಮವೇ? ಏನಾಯಿತು ಹೇಳು, ಯಾಕೆ ಬಂದಿದ್ದು? ಎಲ್ಲಿಂದ ಪ್ರಾರಂಭ ಮಾಡ್ತೀಯೇ ನಿನ್ನ ಮಾತನ್ನ? ದಶರಥ ಸುತರೇ ಪರು ಹುಡುಗರು ವಸುದೆಯೊಳ ದಿಶಾಭಿ ಬರಂತೆ. ಯಾರು? ದಶರಥ ಸುತರೇ ಪರು ಹುಡುಗರು ವಸುದೆಯೊಳ ದಿಶಾಭಿ ಬರಂತೆ. ದಶರಥ ಇಬ್ಬರು ಹುಡುಗರು ವಸುದೆಯೊಳ ದಿಶಾಭಿ ಬರಂತೆ. ಕುಶಲದಿ ಖರ ದೂಷಣ ತ್ರಿಶಿರರ ಪೆಸರಡಗಿಸಿ ಎಸದಿಹರಂತೆ. ಏನಾಯಿತು? ಕುಶಲದಿ ಖರ ದೂಷಣ ತ್ರಿಶಿರರ ಪೆಸರಡಗಿಸಿ ಎಸದಿಹರಂತೆ. ಮಾರೀಚ ನಿಶಾಚರ ಸಂತತ ವೀರ ಮನೋಹರ ವಿಕ್ರಮ ಶೌರ್ಯ. ಅರಸ, ಇದೇನು ರಾವಣ, ಇದೇನು ವಿಷಯ ಇದು? ಲಂಕೆಯಲ್ಲಿ ಕ್ಷೇಮವೇ ಅಂತ ಕೇಳಿದರೆ ಲಂಕೆಯಲ್ಲ, ಸಮಸ್ಯೆ ಇದ್ದದ್ದು ದಂಡಕಾರಣ್ಯದಲ್ಲಿ ಅಂತ ಹೇಳ್ತಾ ಇದ್ದೀಯಲ್ಲ. ಏನು? ದಶರಥನ ಸುತರಿಬ್ಬರು ರಾಮಲಕ್ಷ್ಮಣರು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಬಂದವರು ರಕ್ಕಸರ ಅವರೆದುರಿನಲ್ಲಿ ನಿನ್ನ ತಂಗಿ ಶೂರ್ಪನಖಿ ಹೋಗಿ ಮೂಗನ್ನು ಕೊಯ್ಸಿಕೊಂಡಿದ್ದಾಳೆ. ಅತಿಕ್ರಮಣವೇ ಆಗಿದೆ. ಅದು ನಮ್ಮ ಸ್ವಭಾವ ಆಗಿತ್ತಲ್ಲ. ವಿಸ್ತರಣೆ ಹೇಗೆ ಅಂದರೆ ಆಕ್ರಮಣ ಮಾಡಬೇಕು, ಅತಿಕ್ರಮಣ ಮಾಡಬೇಕು ಅಂತ. ಲಂಕೆ ಏನು ನಮ್ಮದಾಗಿರಲಿಲ್ಲ, ವೈಶ್ರವಣನದ್ದಾಗಿತ್ತು. ಆದರೆ ನಿನ್ನ ತಾಯಿ ಹೇಳಿದಳು, ಅದೋ ನಿನ್ನ ತಮ್ಮನ ಹತ್ರ ವಿಮಾನ ಉಂಟು, ಅವನ ಹತ್ರ ಸ್ವರ್ಣಲಂಕೆ ಉಂಟು. ಹೌದಾ? ಹಾಗಿದ್ದರೆ ಕಸುಗೊಳ್ಳೋಣ. ಕಸುಗೊಂಡಾಯಿತು. ಮತ್ತೆ ಯಾರ ಹತ್ರ ಏನುಂಟು, ಎಲ್ಲಿ ಒಳ್ಳೇದುಂಟು ಅವರನ್ನು ಕೇಳಿ ತಗೊಳ್ಳೋದಲ್ಲ, ಕಸದು ತಗೊಳ್ಳೋದು. ಹೀಗೆ ಅಲ್ಲವೋ ನೀನು ಹೇಳಿದ್ದು? ನಮ್ಮ ವಿಸ್ತಾರವಾಗಬೇಕು. ಬಹಳ ವರ್ಷಗಳಿಂದ ನಮ್ಮನ್ನು ತುಳಿದಿದ್ದಿರಲ್ಲ ಈ ದೇವತೆಗಳು. ಆದದ್ದರಿಂದ ರಕ್ಕಸರ ಕುಲ ಉದ್ಧಾರಕನಾಗಿ ಬಂದ ನಿನ್ನಿಂದ ಎಲ್ಲವೂ ನಿಶ್ಚಿಂತೆ. ಅಂದರೆ ದಶರಥನ ಹುಡುಗರು, ಇಬ್ಬರು ಹುಡುಗರು ಶೂರ್ಪನಖಿಗೆ ಮೂಗಿಗೆ ಕೈ ಹಾಕಿದ್ದಲ್ಲ, ರಕ್ಕಸರಿಗೆ ಅವಮಾನ ಮಾಡಿದರು, ರಾವಣನನ್ನು ಕಡೆಗಣಿಸಿದರು. ಅಷ್ಟಲ್ಲ, ಮತ್ತೆ ಶೂರ್ಪನಖಿಯ ಪರವಾಗಿ ಹೋದಂತಹ ದಂಡಕಾರಣ್ಯದಲ್ಲಿದ್ದ ಖರ ದೂಷಣ ತ್ರಿಶಿರರಾದಿ 14,000 ರಕ್ಕಸರನ್ನೂ ಕೊಂದು ಬಿಟ್ಟಿದ್ದಾನೆ. ದೊಡ್ಡ ಸಮಸ್ಯೆ ಹೌದಿದು. ಏನು ಮಾಡೋಣ ಈಗ? ಏನು ಮಾಡುವುದು? ಅದು ನಮ್ಮದು ಅಲ್ಲವಲ್ಲ. ಹೇಗೂ ಅತಿಕ್ರಮಣದ ಜಾಗ. ಬಿಟ್ಟು ಲಂಕೆಗೆ ಸೇರಿಕೊಂಡ್ರೆ ಆಯಿತು. ಏನು ಸಮಸ್ಯೆ? ಏನು ನಮ್ಮೂರು ಅದು? ಅಲ್ಲಿಯ ಗುಹೆಗಳಲ್ಲಿ ನಾವಿದ್ದೇವೆ, ಒಳಗವರು ಬರೋದಿಲ್ಲ. ಸುಮ್ಮನಿದ್ರೆ ಆಯಿತು. ನೀನು ಹೇಳಿದೆಯಲ್ಲ, ಮಾರೀಚ ನಿಶಾಚರ. ನೀನು ಅರಸನಾದ ಮೇಲೆ, ಲಂಕೆಯಲ್ಲಿ ನಮ್ಮ ಸಾಮ್ರಾಜ್ಯ ಬೆಳೆದ ಮೇಲೆ, ದೇವತೆಗಳೂ ನಿನಗೆ ಹೆದರುವುದಕ್ಕೆ ಪ್ರಾರಂಭ ಮಾಡಿದ ಮೇಲೆ, ನಾವು ನಿಶಾಚರರು ಎನ್ನುವುದು ಪರಂಪರೆಯ ಹೆಸರು ಬಿಟ್ಟರೆ ನಾವು ರಾತ್ರಿ ಓಡಾಡೋದನ್ನು ಬಿಟ್ಟಿದ್ದೇವೆ. ಹಗಲೇ ಓಡಾಡುತ್ತೇವೆ. ಹಗಲು ನಿಶೆಯಲ್ಲಿಯೇ ಓಡಾಡಬಹುದಾದಂಥ ಅವಕಾಶವನ್ನು ನೀನು ಕಲ್ಪಿಸಿರುವಾಗ ನಿಶಾಚರರು ಎನ್ನುವುದು ರೂಢಿಯ ಮಾತೆ ಬಿಟ್ಟರೆ ರಾತ್ರಿ ಓಡಾಡಿದವರಲ್ಲ. ಒಮ್ಮೆ ಅನಿವಾರ್ಯ ಅಂತಾದರೆ ಹಾಗೆ ಮಾಡೋಣಲ್ಲ. ಹೇಗೂ ನಾವು ನಿಶಾಚರರು ಅಲ್ವೋ? ದಂಡಕಾರಣ್ಯದಲ್ಲಿರುವವರು ರಾತ್ರಿ ಮಾತ್ರ ಓಡಾಡಲಿ, ರಾಮನ ಕಣ್ಣಿಗೆ ಬೀಳದೇ ಇರಲಿ. ರಾಮ ಲಕ್ಷ್ಮಣರು ಅವರಷ್ಟಕ್ಕೆ ಅವರು ವನವಾಸಕ್ಕೆ ಬಂದರೆ ಅವಧಿ ತೀರಿದ ಮೇಲೆ ಊರಿಗೆ ಹೋಗ್ತಾರೆ. ಯಾಕೆ ಚಿಂತೆ? ಹೋಗಲಿ ಬಿಡು, ಅದಕ್ಕೆ ಯಾಕೆ ಚಿಂತೆ? ಇದಕ್ಕೆ ಬೇಸರಿಸಬೇಡ.
ಹೇಗೂ ಸುರಕ್ಷಿತವಾದಂತಹ ಸಮುದ್ರದಿಂದ ಆವೃತವಾದಂತಹ ಸ್ವರ್ಣಲಂಕೆ ನಮ್ಮ ಬಳಿ ಉಂಟು. ಈ ಹುಡುಗರು ಏನು ಮಾಡಿದರೆ ಅದಕ್ಕೆ ಎಷ್ಟು ಸುದ್ದಿ ಬಂದೀತು. ರಾವಣನಲ್ಲವೋ ಈಗಲೂ ಇಂದ್ರ ನಿನಗೆ ಹೆದರ್ತಾನಲ್ಲ, ಯಮ ನಿನ್ನ ಮಾತು ಕೇಳ್ತಾನಲ್ಲ, ಸಾಕು ಬಿಡು, ಮತ್ಯಾಕೆ ಆ ಹುಡುಗರ ಚಿಂತೆ ಬಿಡು. ಹುಡುಗರ ಚಿಂತೆ ಅಲ್ಲ, ರಾಮನನ್ನು ಎದುರಿಸಬೇಕು ಅಂತ ನಿನಗೆ. ರಾಮನ ಬಗ್ಗೆ ನಿನಗೆ ಎಷ್ಟು ಗೊತ್ತಪ್ಪ. ರಾಮನ್ಯಾರೆಂದರಿಯಲ ರಾವಣೇಶ್ವರ, ರಾಮನ್ಯಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲ್ಲಿ, ಸುತ್ರಾಮ ಮುಖ್ಯರ ದೂರಿನಲ್ಲಿ ಬಳಿಕಿ ಮಹಿಭಾರಕರ ಬಂಜಿದಲು ನರನಾಗಿ. ಅವನೇ ಅಪ್ಪ ಈ ಮಹಿಭಾರಕರ ಭಂಜಿಸಲೆಂದು ನರನಾಗಿ ಆ ಮಧುದ್ವಿಷ ಅವತರಿಸಿದನು. ಆ ಮಧುದ್ವಿಷನವತರಿಸಿದನು. ನೀ ಮರುಳೆಲ ಸುಲಭವೇ ರವಿ ತಾಮಸಿಗೆ ತಾಮಸವ ಅಂಗೀಕರಿಸಬೇಡ. ನೀ ಮರುಳೆಲ ಸುಲಭವೇ ರವಿ ತಾಮಸಿಗೆ ತಾಮಸವ ಅಂಗೀಕರಿಸಬೇಡಲ್ಲ. ರಾಮ ಯಾರೆಂದರಿಯಲ ರಾವಣ, ಹೌದು, ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತದೆ. ನಮಗೆ ನಷ್ಟವಾಗಲಿ, ಆದರೆ ಯಾರಿಂದ ಆಯಿತು? ಸಾಮಾನ್ಯ ಹುಡುಗರಿಂದ, ನರಮನುಷ್ಯರಿಂದ ಆಯ್ತಲ್ಲ. ರಕ್ಕಸ ಕುಲೋದ್ಧಾರಕನಾಗಿ ದಶಕಂಠನಾಗಿ ಚತುರ್ದಶ ಭುವನದಲ್ಲಣನಾಗಿ ಮೆರೆದಿದ್ದಂತಹ ರಾವಣನ ಸೈನಿಕರನ್ನು, ಅವನ ತಂಗಿಯನ್ನು ಅವಮಾನಿಸಿದವನು ಯಾರು? ಸಾಮಾನ್ಯ ಹುಡುಗ. ಅದಲ್ಲ ಅಂದರೆ ನಿನಗೆ ಸಮಾಧಾನ ಆಗ್ತದಲ್ಲ. ದೊಡ್ಡ ಸ್ಥಿತಿ ಅಂದ್ರೆ ಹಾಗೆ. ಅರಮನೆಗೆ ಕಲ್ಲೊಗೆದವರು ಯಾರು? ದನ ಕಾಯುವ ಹುಡುಗ ಅಂತಾದರೆ ಎಷ್ಟು ಬೇಸರ ಆಗುತ್ತದೆ. ಅದರ ಬದಲು ದೇವೇಂದ್ರನ ಮಗ ಹೋಗುವಾಗ ಒಂದು ಕಲ್ಲು ಬಿತ್ತಂತೆ ಅಂತ ಹೇಳಿದರೆ ಅರಮನೆಗೇ ಶೋಭೆ. ಹಾಗಂದುಕೊಳ್ಳುವವರು ನಾವು. ಅಲ್ಲ, ರಾಮನು ಸಾಮಾನ್ಯ. ಅಯ್ಯೋ, ಊರಿನಲ್ಲಿ ಅಧಿಕಾರ ದಕ್ಕದೆ ಈ ಕಡೆಗೆ ಬಂದವನು. ಹೀಗೆಲ್ಲ ಆಲೋಚನೆ ಮಾಡ್ತಾರೆ. ಹೌದಪ್ಪ, ಅನೇಕ ಬಾರಿ ಹೀಗಾಗುತ್ತದೆ. ಹೇಳಿದರಂತೆ, ಜಿರಲೆ ಎದುರು ಆನೆಯನ್ನು ವರ್ಣಿಸಿದರಂತೆ. ಏನು ಕಂಬದಂತಹ ಕಾಲು, ಏನು ಸೊಂಡಿಲು, ಒಂದು ಸಾರ ನೀರನ್ನು ಎಳೆದುಕೊಂಡರೆ ಒಬ್ಬನಿಗೆ ಸ್ನಾನ ಮಾಡುವುದಕ್ಕೆ ಸಾಕು, ಅಷ್ಟುಂಟು. ಏನು ಕೊಂಬುಗಳು, ಏನು ಆ ಕಿವಿ, ಮರದಗಲದ ಕಿವಿಯನ್ನು ಮಾಡಿದರೆ ಬಿರುಗಾಳಿ ಬಂದ ಭಾವವಾಗುತ್ತದೆ. ಅದು ನಡೆದರೆಂಥ ನಡೆಯದು. ಗಜಗಾಮಿನಿಯರು ಅಂತ ಕರೆಯುವುದಿಲ್ಲೋ, ಹಾಗಾಗಿ ಮದಗಜ ಆನೆ ಅಂದ್ರೆ ಎಷ್ಟು ದೊಡ್ಡದು ಅಂತ. ಜಿರ್ಲೆ ಹೇಳಿತಂತೆ, ಎಷ್ಟಾದರೂ ಮೀಸೆ ಇಲ್ಲವಲ್ಲ ಅದಕ್ಕೆ ಅಂತ. ಹಾಗಾಗಬಾರದಲ್ಲ. ಹಾಗೆ ಎಲ್ಲಿಯೋ ಸಣ್ಣದನ್ನು ಕಾಣುತ್ತೇನೆ ಅಂತ ಆಲೋಚಿಸಬಾರದು. ರಾವಣ, ಅವನಿಗೆ ಅರಸೊತ್ತಿಗೆ ದಕ್ಕಲಿಲ್ಲ, ವನವಾಸಕ್ಕೆ ಬಂದಿದ್ದಾನೆ, ಅವನಿಗೆ ಈ ಅಧಿಕ ಪ್ರಸಂಗತನ ಬೇಕಿತ್ತೇ ಅಂತ ಪ್ರಶ್ನಿಸುವುದಲ್ಲ. ಇಲ್ಲಿ ಕೇಳು, ಸುತ್ತೆಲ್ಲ ಇರುವ ಋಷಿಗಳು ಹೇಳ್ತಾ ಇದ್ದಾರೆ, ಇವರೆಲ್ಲ ಸಾವಿರ ವರ್ಷ ತಪಿಸಿದರಂತೆ. ಯಾವುದಕ್ಕಾಗಿ? ಲೋಕ ಸಂಹಾರಕ್ಕಾಗಿ. ಒಬ್ಬ ಇಳಿದು ಬರಬೇಕು. ಯಾಕೆಂದ್ರೆ ಲೋಕದಲ್ಲಿ ಹಿಂಸೆ ಹೆಚ್ಚಾಗಿದೆ, ಭೂಭಾರಕರು ಹೆಚ್ಚಾಗಿದ್ದಾರೆ. ಅವರ ಸಂಹಾರಕ್ಕಾಗಿ ಒಬ್ಬನು ಆ ಶ್ರೀಮನ್ನಾರಾಯಣ ಅವತಾರವೆತ್ತಿ ಕೆಳಗಿಳಿದು ಬಂದರೆ ಈ ಭೂಲೋಕವನ್ನು ಉದ್ಧರಿಸಬಹುದು ಅಂತ ಸ್ವತಃ ಭೂದೇವಿಯೇ ಹೋಗಿ ಮೊರೆಯಿಟ್ಟಳು ಅಂತ ಹೇಳುವವರೂ ಇದ್ದಾರೆ. ಹಾಗಾಗಿ ಅವರೆಲ್ಲರ ಕರೆಯನ್ನು ಮನ್ನಿಸಿ
ತಪಸ್ಸನ್ನು ಮನ್ನಿಸಿ ಸಾವಿರ ಸಾವಿರ ಹಿಂಸೆಗಳಿಗೆ ಉತ್ತರವಾಗಿ ಪರಮಹಂಸನಾಗಿ ಅವನೇ ಇಳಿದು ಬಂದಿದ್ದಾನಂತೆ ರಾವಣ. ಆದದ್ದರಿಂದ ಲೋಕದವರು ಅವನನ್ನು ದೊಡ್ಡವ ಅಂತ ಒಪ್ಪಿ ಆಯಿತು. ಯಾಕೆ? ದಶರಥ ತಾನೇ ಬರ್ತೇನೆ ಅಂತ ಹೇಳಿದ್ನಂತೆ ಯಜ್ಞರಕ್ಷಣೆಗೆ. ಕಾಡ್ಲಿಕ್ಕೆ ಹೋದ ನನಗೆ ಗೊತ್ತಲ್ಲ ಅದು. ನೀನಲ್ಲ, ಈ ಹುಡುಗ ಬರಲಿ ಅಂತ ವಿಶ್ವಾಮಿತ್ರರು ಸೂಚಿಸಿದಾಗ, ಅಯ್ಯೋ ನನ್ನ ಮಗ ಸಣ್ಣವನು, ವಸಿಷ್ಠರು ಹೇಳಿದರಂತೆ ಇವನು ದೊಡ್ಡವನು, ನಿನಗೆ ಗೊತ್ತಿಲ್ಲ ಅಂತ. ನಿನಗೆ ಹೇಳಬೇಕು, ಹೆಚ್ಚು ಹೇಳಬೇಕು. ನೀನಲ್ಲವೋ ಸೀತಾ ಸ್ವಯಂವರವನ್ನು ನಾನೇ ಗೆಲ್ಲಬೇಕು ಅಂತ ಹೋಗಿ ಆ ಶಿವಧನಸ್ಸನ್ನು ಎತ್ತಿ ಮೈಮೇಲೆ ಹಾಕ್ಕೊಂಡು ಕೆಳಗೆ ಬಿದ್ದವನು. ಆದರೆ ಆ ಧನಸ್ಸನ್ನೆತ್ತಿ ಮುರಿದು ಸೀತೆಯನ್ನು ವರಿಸಿದವನು ಈ ಶ್ರೀರಾಮ. ಅದಕ್ಕಿಂತ ಮೊದಲೊಂದು ಕಥೆ ಉಂಟು, ಅದಂತೂ ನನಗೆ ವಿಸ್ಮಯದ ಪರಮಾವಧಿ. ಹೇಗೆ? ಕಾಡಿನಲ್ಲಿ ಹೋಗ್ತಾ ಇದ್ದರಂತೆ, ಸಿದ್ಧವನದಲ್ಲಿ ಯಜ್ಞವನ್ನು ಪೂರೈಸಿ ಮಿಥಿಲೆಯ ಕಡೆಗೆ ಹೋಗುವಾಗ ಕಾಡಿನಲ್ಲಿ ಕಲ್ಲೊಂದು ರಾಮನ ಕಾಲಿಗೆ ತಾಗಿದ್ದು ಹೆಣ್ಣಾಗಿ ನಿಂತಿತಂತೆ. ಶಾಪ ವಿಮೋಚನೆಯಾಯಿತು ಅಂತ ಅಹಲ್ಯೆ ಉದ್ಧಾರ ಮಾಡಿದೆ ಅಂತ ಹೇಳಿಲ್ಲಂತೆ. ಇವರೆಲ್ಲ ಹೇಳುವುದು ಅಹಲ್ಯೋದ್ಧಾರಕ ಶ್ರೀರಾಮ, ಜಯ ಜಯ ರಾಮ, ಜಯ ರಾಮ ಭಜನೆ ಮಾಡ್ತಾರೆ ಇಲ್ಲಿ. ಆದದ್ದರಿಂದ ಅವ ದೊಡ್ಡವನು ಅಂತಾಗಿದೆ. ಈಗ ಅವನನ್ನು ಎದುರಿಸುವುದಕ್ಕಾಗುವುದಿಲ್ಲ. ಏನ್ ತಿಳಿದಿದ್ದಿ ನೀನು ರಾಮನನ್ನು? ರಾಮನ ಕುರಿತಾಗಿ ಮಾತುಗಳೆಂಥದ್ದುಂಟು, ಅವನ ಕೀರ್ತಿ ಎಂಥದ್ದು. ಅವನಪ್ಪ ಪರಶುರಾಮರು ಬಂದ್ರೆ ಅಡಗಿ ಕುಳಿತುಕೊಳ್ತಾ ಇದ್ದ. ಹೇಗೆ? ಮದುವೆ ಮಂಟಪದಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದ. ಈ ಮದುವೆ ಮಾಡಿಕೊಳ್ಳುವವರನ್ನು, ಯಜ್ಞದಲ್ಲಿರುವವರನ್ನು ಮುಟ್ಟುತ್ತಾ ಇರಲಿಲ್ಲಂತೆ ಪರಶುರಾಮ. ಹಾಗೆ ಅವನ ಹೆಂಡತಿಯ ಅಪ್ಪ ಜನಕರಾಜ ಯಾವಾಗಲೂ ಯಜ್ಞದಲ್ಲಿರ್ತಿದ್ನಂತೆ. ಹೀಗೆ ಪರಶುರಾಮನಿಂದ ತಪ್ಪಿಸಿಕೊಂಡರು. ಏನು ಮಾಡೋಣ? ರಾಮನ ದಿಬ್ಬಣ ಬರುವಾಗ ಪರಶುರಾಮ ಅಲಲಲಲ ಅಂತ ಬಂದನಂತೆ. ಇದೋ ನೋಡು, ಶಿವಧನಸ್ಸನ್ನು ಮುರಿದೆಯಲ್ಲ, ವೈಷ್ಣವ ಧನಸ್ಸು ನನ್ನಲ್ಲುಂಟು, ಏನು ಶಾಂಗವನ್ನು ಎದುರಿಸುತ್ತೀಯೋ ಅಂತ ಹೇಳಿದರೆ ಕಸುಗೊಂಡು ನೋಡಿದ್ನಂತೆ. ಹೌದು, ಆ ಪರಶುರಾಮನೂ ನೀನು ದೊಡ್ಡವ ಅಂತ ಹೇಳಿ ಹೋಗಿದ್ದಾನಂತೆ. ಹಾಗಾಗಿ ರಾಮ ದೊಡ್ಡವನು. ದೊಡ್ಡವನಿಂದ ಒಂದು ಸ್ವಲ್ಪ ಆಗಿದೆ. ನಿಜ ಹೇಳೋ, ನಾವು ಇಷ್ಟು ಕಾಲ ಮಾಡಿದಂಥ ಅನ್ಯಾಯ ಉಂಟಲ್ಲ, ಅನ್ಯಾಯ ಅಂತ ಹೇಳುವುದಕ್ಕೆ ಲೋಕನ್ಯಾಯದಲ್ಲಿ ಹೇಳಿದ್ದು, ನಾವು ನಮ್ಮ ನ್ಯಾಯ ಅಂತಲೇ ಮಾಡಿದ್ದು. ನಿನ್ನ ಸಲುವಾಗಿ ನಾವಿಷ್ಟೆಲ್ಲ ಮಾಡಿದೆವಲ್ಲ, ಎಷ್ಟು ಹಿಂಸೆ ಮಾಡಿದ್ದೇವೆ. ಅದಕ್ಕಿದೇನೂ ಅಲ್ಲ. ನಮ್ಮವರು ತಪ್ಪು ಮಾಡಿರ್ತಾರೆ, ನಿನಗೇ ಎಷ್ಟುಂಟು ರಾವಣ, ಹೇಳಬಾರದು ನಾನು. ನಿನ್ನ ಪುಷ್ಪಕ ವಿಮಾನ ಹೋಗುವಾಗ ಎಷ್ಟು ದೊಡ್ಡದಿರ್ತಿತ್ತೋ, ದಿಗ್ವಿಜಯ ಮುಗಿಸಿ ಬರುವಾಗ ಅದರ 3 ಪಟ್ಟಾಗುತ್ತಿತ್ತು. ಯಾಕೆ ಅಂದರೆ ಹೆಣ್ಣು ಮಕ್ಕಳನ್ನು ತುಂಬಿ ತರಲಿಕ್ಕೆ. ನಿನ್ನ ತಂಗಿಯಲ್ಲವೋ ಶೂರ್ಪನಖಿ ಏನೋ ಮಾಡಿರಬೇಕು. ಅದಿಲ್ಲದಿದ್ದರೆ ಮೂಗು ಕೊಯ್ಯುವವನಲ್ಲ, ಧರ್ಮವನ್ನು ತಿಳಿದವನು. ಎಂಥವನವನು? ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯಪರಾಕ್ರಮ. ಹಾಗಾಗಿ ರಾಜ ಸರ್ವಲೋಕಸ್ಯ ದೇವಾನಾಂ ಮಘವಾನಿವ. ದೇವತೆಗಳಲ್ಲಿ ಇಂದ್ರನಂತೆ ಶೋಭಿಸುವವನು. ನಾನು ಹೇಳಿದ್ದಲ್ಲ ಇದು, ಋಷಿಗಳು ಹೇಳ್ತಾ ಇದ್ದಾರೆ. ಈಗ ದೇವಲೋಕದ ಇಂದ್ರನಲ್ಲ, ಎಲ್ಲ ಲೋಕವನ್ನೂ ಆಳುವವನು ಯಾರು? ಶ್ರೀರಾಮ. ರಾಮೋ ವಿಗ್ರಹವಾನ್ ಧರ್ಮ ಅಂತ. ನಾವು ಧರ್ಮದ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ, ಆದರೆ ಆಚರಿಸಿದ್ದು ಕಡಿಮೆ. ಆದರೆ ಅವ ಹಾಗಲ್ಲ. ಅವ ಆಡಿದ್ದು ಧರ್ಮ, ನೋಡಿದ್ದು ಧರ್ಮ, ನುಡಿದದ್ದು ಧರ್ಮ, ನಡೆದದ್ದು ಧರ್ಮ. ಹೀಗುಂಟು ಲೋಕದಲ್ಲಿ. ಆದದ್ದರಿಂದ ದೊಡ್ಡವನವನು. ಇಂದ್ರನು ಅವನನ್ನು ಗೌರವಿಸುತ್ತಾನೆ ಅಂತಾದಾಗ ಅವ ದೊಡ್ಡವ. ಅವನ ಸುದ್ದಿಗೆ ಹೋಗಿ ನಮಗೆ ಪ್ರಯೋಜನ ಇಲ್ಲ. ನಿಜ ಹೇಳ, ನಾನು ಗಡ್ಡ ಬಿಟ್ಟಿದ್ದು ಕೂಡ ಈ ರಾಮನ ಬಾಣದಿಂದಲೇ. ಏನು ಮಾನವಾಸ್ತ್ರ ಅದು! ಈಗಲೂ ನೆನಪಾಗ್ತದೆ. ಒಂದು ಕ್ಷಣ ನೆನಪಾದರೆ ಮೂರ್ಛೆ ಬರ್ತದೆ. ಆದದ್ದರಿಂದ ಸುದ್ದಿ ಬೇಡ, ಅವನನ್ನು ಎದುರಿಸ್ಲಿಕ್ಕಾಗುವುದಿಲ್ಲ. ನಮ್ಮ ಮರ್ಯಾದೆ ಹೋಗಿದೆ. ಯಾರಿಗೆ? ಶೂರ್ಪನಖಿಗಲ್ವೋ? ಹೆಣ್ಣು ಮಗಳು ಎಲ್ಲಿಯೋ ಇರ್ತಾಳೆ, ಯಾಕೆ ಚಿಂತೆ ಮಾಡ್ತೀಯೆ? ಅವಳ ಮರ್ಯಾದೆ ಏನು ರಕ್ಕಸರ ಮರ್ಯಾದೆಯೋ? ರಾವಣೇಶ್ವರ, ನಿನ್ನ ತಪಸ್ಸು, ನಿನ್ನ ವರ, ನಿನ್ನ ಬಲ. ಇಂದ್ರಾರಿ ಇದ್ದಾನೆ, ಇಂದ್ರಜಿತು ಇದ್ದಾನೆ, ಅತಿಕಾಯನಿದ್ದಾನೆ. ತುಂಬ ಸುಂದರವಾದ ಬದುಕಿದೆ. ಬೇಡ ಬೇಡ,
ನನಗೇನು ಹೊಳೆಯುವುದಿಲ್ಲ. ಬೇರೆ ಯಾರನ್ನಾದರೂ ಹೇಳು, ನಾನು ಎದುರಿಸಬಲ್ಲೆ. ರಾಮನನ್ನು ಎದುರಿಸುವುದು ಹೇಗೆ ನನಗೆ ತಿಳಿಯುವುದಿಲ್ಲ. ನನ್ನ ಬಳಿ ಏನು ಉತ್ತರ ಇಲ್ಲವಪ್ಪ ಇದಕ್ಕೆ. ಏನು ನಿನ್ನ ಬಳಿ ಇದೆಯೋ? ಏನದು ಹೇಳು ನೋಡೋಣ. ರಾಘವನೆಂಬ ತನಿಗೋರ್ಬಳು ಸತಿ ನಾಗ ಕನ್ನಿಗೆಯ ಪೋಲ್ವಳಂತೆ. ಓಹೋ, ರಾಘವನೆಂಬ ತನಿಗೋರ್ಬಳು ಸತಿ ನಾಗ ಕನ್ನಿಗೆಯ ಪೋಲ್ವಳಂತೆ. ನಾಗ ಕನ್ನಿಗೆಯ ಪೋಲುವಳಂತೆ. ಹೋಗುವೆ ನಾ ತರುವುದಕ್ಕೆ, ಹೋಗುವೆ ನಾ ತರುವುದಕ್ಕೆ, ಕೊಂಮೃಗವಾಗಿಯೇ ನೀನಲ್ಲಿ ದಾಟಬೇಕಲ್ಲಿ. ರಾಘವನೆಂಬ ತನಿಗೋರ್ಬಳು ಸತಿ ನಾಗ ಕನ್ನಿಗೆಯ ಪೋಲ್ವಳಂತೆ. ಹಾ. ಈಗ ರಾಮನ ವಿಚಾರಕ್ಕಲ್ಲ ಬಂದಿದ್ದು. ರಾಮ ಲಕ್ಷ್ಮಣರನ್ನು ಎದುರಿಸುವುದಲ್ಲ, ಬೇರೊಂದು ವಿಧಾನ. ಹೇಗೆ? ರಾಮನ ಸತಿ ಚೆನ್ನಾಗಿದ್ದಾಳೆ, ಚಂದ ಇದ್ದಾಳೆ. ಆಹಾ, ನಿನ್ನ ತಂಗಿ ಬಂದು ನಿನ್ನ ಕಿವಿಯೂದಿದಳಾ? ತರಬೇಕು ತರುಣಿಯಳ ಕಾಮನ ಮುಂಗೈ ಅರಗಿಣಿಯಂತಿಹಳ ಅಂತ ಹೇಳಿದ್ದಾಳೆ. ಹೌದಪ್ಪ, ಅವಳಿಗೆ ಗೊತ್ತು ನೋಡು ನಿನಗೆ ಯಾವ ಮಾತನ್ನು ಹೇಳಬೇಕು ಅಂತ. ರಾಮನ ಕೈಯಲ್ಲಿ ಕೋದಂಡ ಇದೆ. ರಾಮ ಬತ್ತಳಿಕೆಯಲ್ಲಿ ಬಾಣಗಳು ಹೇಗೆ ಇಟ್ಟ ಗುರಿಯನ್ನು ಮುಟ್ಟಿ ಮುಗಿಸಿ ತಿರುಗಿ ಬಂದು ಬತ್ತಳಿಕೆಯನ್ನು ಸೇರುತ್ತವೆ. ಇದನ್ನು ನಾವು ಕಂಡವರಲ್ಲ. ನಿನ್ನ ಕೈಯ ಚಂದ್ರಹಾಸವೇ ಪರಮಶ್ರೇಷ್ಠವಾದದ್ದು. ನಮ್ಮ ರಕ್ಕಸರೆಲ್ಲ ಮುದ್ಗರ, ಅದು ಇದು ಪರಶು ಕಕ್ಕಡೆ ಮುಸಲ ಹಲ ಎಂತೆಂಥದ್ದು ಎದುರಿಗೆ ಬಂದರೆ ಬಡಿದು ಹಾಕುವುದಕ್ಕೆ ಬೇಕಾದ 100 ಅಸ್ತ್ರಗಳನ್ನು ಹಿಡಿದವರೇ ವಿನಃ ಕುಳಿತಲ್ಲಿಂದಲೇ ಗುರಿಯಿಟ್ಟು ದಿಕ್ಕುಗಳನ್ನು ಭೇದಿಸಬಲ್ಲಂತಹ ಸಂಗತಿಯನ್ನು ಬಲ್ಲವರಲ್ಲ. ನಿನ್ನ ಕೈಯಲ್ಲಿಯೂ ಬಿಲ್ಲು ಸಾಮಾನ್ಯವೇ, ನಿನ್ನ ಚಂದ್ರಹಾಸವೇ ದೊಡ್ಡದು. ಇಂದ್ರನನ್ನು ಹೆದರಿಸುವುದಕ್ಕೆ ಬಿಲ್ವಿದ್ಯೆ ಬಹಳ ದೊಡ್ಡದಪ್ಪ. ಆದರೆ ನಿನ್ನ ಲಕ್ಷ್ಯ ಅಲ್ಲಲ್ಲ. ಎಲ್ಲಿ? ಅವನ ಹೆಂಡತಿಯಲ್ಲಿ. ಆ ಸೀತೆಯನ್ನು ಕದ್ದೊಯ್ದರೆ ಏನು ಮಾಡ್ತೀಯ? ರಾಮ ಸೋಲ್ತಾನೆ. ಯಾಕಂದರೆ ಅವನು ಅಷ್ಟಾಗಿ ಅವಳನ್ನು ಹಚ್ಚಿಕೊಂಡಿದ್ದಾನೆ. ಏಕಪತ್ನಿ ವೃತಸ್ಥ, ಅದೊಂದು ಶಬ್ದವೇ ನಮ್ಮ ನಿಘಂಟಿನಲ್ಲಿ ಇಲ್ಲ ನೋಡು. ನಿನಗಂತೂ ನಿನ್ನ ಹೆಂಡತಿಯೇ ಚಂದ ಇರಬೇಕು ಅಂತಿಲ್ಲ. ಯಾರ ಹೆಂಡತಿ ಚಂದಿದ್ರೂ ಆಗುತ್ತದೆ ನಿನಗೆ, ಗೊತ್ತು ನನಗೆ. ಅದಕ್ಕಾಗಿ ಅಲ್ಲೋ ಈ ಆಲೋಚನೆ ಮಾಡಿದ್ದು. ಆದರೂ ನಿನ್ನ ಆಲೋಚನೆ ಹೌದು, ಅದನ್ನು ಸಿದ್ಧಿಸಿಕೊಳ್ಳುವುದು ಹೇಗೆ ಅಂದರೆ, ನಾನು ಚಿನ್ನದ ಮೃಗವಾಗಿ ಅದರೆದುರು ಕುಣಿಯಬೇಕು, ಆಕರ್ಷಿತಳಾಗಿ ಅದನ್ನು ಹಿಡಿಯುವುದಕ್ಕೆ ರಾಮನನ್ನು ಪ್ರಚೋದಿಸುತ್ತಾಳೆ, ಲಕ್ಷ್ಮಣನನ್ನು ಛೂ ಬಿಡುತ್ತಾಳೆ. ಆಗ ನೀನು ಅವಳನ್ನು ಕದ್ದೊಯ್ಯುವವ. ಆಲೋಚನೆ ಹೇಗುಂಟು ನೋಡು. ಏನೇ ಮಾಡಿದರೂ ನಮ್ಮ ಆಲೋಚನೆಯಲ್ಲಿ ಕಳುವುದೇ ಬರ್ತದೆ ರಾವಣ, ಗೊತ್ತು ನನಗೆ. ನಾವೇನು ಹೊಸಬರಲ್ಲ, ವಿದ್ಯೆ ಗೊತ್ತುಂಟು. ಹಾಗಾಗಿ ಏನು ಆಲೋಚನೆ ಮಾಡಿದೆ? ಸೀತೆಯನ್ನು ಕದ್ದೊಯ್ಯುವುದು ಅಂತ. ರಾಮನನ್ನು ಎದುರಿಸುವುದು ಕಷ್ಟ ಎನ್ನುವ ತಿಳುವಳಿಕೆ ನಿನಗೂ ಉಂಟಲ್ಲ. ಹಾಗಾಗಿ ನನ್ನ ಅನಿಸಿಕೆಯೂ ನಿನ್ನ ತಿಳುವಳಿಕೆಯೂ ಒಂದೇ ಆಯಿತು. ಈಗ ಸೀತೆಯ ವಿಚಾರದಲ್ಲಿ ನಿನಗೊಂದಿಷ್ಟು ಬೇಕಲ್ವೋ, ದಕ್ಕತಾಳೋ ನಿನಗೆ? ಸಿಕ್ಕಲರಿಯಳು ಸೀತೆ ರಾವಣ, ಸಿಕ್ಕಲರಿಯಳು ಸೀತೆ ಸಿಕ್ಕಿದಡೆ ದಕ್ಕಲರಿಯಳು. ಸಿಕ್ಕಲರಿಯಳು ಸೀತೆ ಸಿಕ್ಕಿದ ಡಕ್ಕಲರಿಯಳು ಸತ್ಯವಿದು. ಕೈಕಿ ಕದನಕ್ಕೆ ಸೋಲ, ಕೈಕಿ ಕದನಕ್ಕೆ ಸೋಲ, ಕೈಕಿ ಕದನಕ್ಕೆ ಸೋಲಲರಿಯನು ರಾಮನಿದು ಸಿದ್ಧ. ಬೇಡವಪ್ಪ. ಸಿಕ್ಕಲರಿಯಳು ಸೀತೆ ಸೊಕ್ಕಿ ಹರಿಕರಿಯೊಡನೆ ಸಣಸುವುದಕ್ಕ ಜದಲ.
ಸಿಕ್ಕಲರಿಯಳು ಸೀತೆ ಸೋಲಲರಿಯನು ರಾಮನಿದು ಸಿದ್ಧ ಸೊಕ್ಕಿ ಹರಿಕರಿಯೊಡನೆ ಸಣಸುವುದಕ್ಕ ಜದಲ ಲೋಕ ಕಂಟಕ ಕಿಕ್ಕಿರಿದು ಸಾರಿದೆನು ಲೋಕ ಕಂಟಕ ಕಿಕ್ಕಿರಿದು ಸಾರಿದೆನು ನಿನ್ನ ಮುಜಾತ್ಮಜರನಂದ ಸಿಕ್ಕಲರಿಯಳು ಸೀತೆ ಸಿಕ್ಕಿದಡೆ ದಕ್ಕಲರಿಯಳು ಸಿಕ್ಕಿದಡೆ ದಕ್ಕಲರಿಯಳು ಕೇಳು ರಾವಣೇಂದ್ರ ಬಂದು ನನ್ನನ್ನು ಹೊಗಳಿದಾಗಲೇ ನನಗೆ ಅನುಮಾನ ಇತ್ತು, ಏನೋ ಉಂಟಿದರ ಹಿಂದೆ ಅಂತ. ಇಷ್ಟು ಪರಿಸ್ಥಿತಿ ಬಂತಲ್ಲ ನಮಗೆ. ಸೀತೆಯನ್ನು ಅಪಹರಿಸಿದರೆ ರಾಮ ಸೋಲ್ತಾನೆ, ಮನೋವ್ಯಾಧಿಯಿಂದ ಬಳಲುತ್ತಾನೆ, ಹಾಗೆಲ್ಲ ಆಲೋಚನೆ ಮಾಡಿದೆಯೋ? ಸಿಕ್ಕುತ್ತಾಳೋ ಸೀತೆ? ಇಳಿದವನು ಶ್ರೀಮನ್ನಾರಾಯಣ ರಾಮನಾಗಿ ಅಂತ ಒಪ್ಪುವುದಿದ್ರೆ ಸೀತೆಯಾದವಳು ಸಾಮಾನ್ಯಳೆ? ಎಲ್ಲಿಯೋ ಭೂಮಿಯಲ್ಲಿ ಸಿಕ್ಕಳಂತೆ ಸೀತಾ ಅಲ್ಲವೇ? ಯಾವುದನ್ನು ಹೂಡುವಾಗ ನೇಗಿಲ ತುದಿಯಲ್ಲಿ ಇಬ್ಬಾಗವಾಗುವ ಭೂಮಿ ಸೀತಾ. ಆದದಿಂದ ಅಲ್ಲಿ ಸಿಕ್ಕಳು ಅನ್ನುವ ಕಾರಣದಿಂದ ಈ ಭೂಮಿ ಯಾವುದು? ಈ ಭೂಮಿಗೆ ಒಡೆಯನ್ಯಾರು ಅಂತ ಕೇಳಿದರೆ ಇಂದಿರಾಧವನ್ ಯಾರು? ಶ್ರೀಮನ್ನಾರಾಯಣನೇ. ಆದದ್ದರಿಂದ ಭೂಮಿಯೇ ಸೀತೆಯಾಗಿ ಅವತರಿಸಿದಳು ಅಂತ. ಲಕ್ಷ್ಮಿ ಹಿರಣ್ಯ ಗರ್ಭೆ ಅಂತ ಯಾರನ್ನ ಕರೀತಾರೋ ಆ ಭೂಮಿಯ ಮಗಳು ಸೀತೆ ಅಂತ ಎಲ್ಲರೂ ಕಂಡಿದ್ದು. ಅದಿಲ್ಲವಾದರೆ ಅರಸನ ಕೈಗೆ ಆದರೂ ಅನಾಥವಾಗಿ ಸಿಕ್ಕ ಶಿಶುವೊಂದು ಅರಮನೆಯಲ್ಲಿ ಬೆಳೆಯುವುದಕ್ಕುಂಟೆ? ಇಷ್ಟು ವೈಭವ ಉಂಟೆ? ಅವಳ ಮದುವೆಗೆ ಇಂಥದ್ದೊಂದು ಶುಲ್ಕವನ್ನಿಟ್ಟು ಪಣವನ್ನಿಟ್ಟು ಈ ಶಿವಧನಸ್ಸನ್ನು ಹೆದೆಯೇರಿಸಿದವರಿಗೆ ಕೊಡುತ್ತೇನೆ ಅಂತ ಹೇಳುವುದಕ್ಕುಂಟೆ? ರಾಜರ್ಷಿಯಾದಂತಹ ಜನಕನ ಮಗಳವಳು. ಜನಕನಿಗೆ ಹುಟ್ಟಿದಂತಹ 3 ಹೆಣ್ಣು ಮಕ್ಕಳಿದ್ದಾರಲ್ಲ, ಅವರನ್ನು ಜಾನಕಿ ಅಂತ ಕರೆಯುವುದಿಲ್ಲ. ಜಾನಕಿ ಎಂದರೆ ಸೀತೆ. ಆ ಎತ್ತರಕ್ಕೆ ಅವಳನ್ನು ನಿಲ್ಲಿಸಿದ್ದಾರೆ ಅಂದರೆ ಅವಳ ಭಾಗ್ಯ ಎಂಥದ್ದು ಆಲೋಚಿಸಬೇಡವೇ? ಯಾಕೆಂದ್ರೆ ಇದು ನಮ್ಮ ಇಷ್ಟ ಅನಿಷ್ಟದ ಪ್ರಶ್ನೆಯಲ್ಲ. ರಾವಣ, ನಿನಗೊಂದು ಹೆಣ್ಣು ಬೇಕು ಅಂತಾದರೆ ಹೇಳು. ಯಾವ ಮೂಲೆಯಲ್ಲಿ ಎಷ್ಟು ಸುಂದರಳಿದ್ದಾಳೆ ಅಂತ ಹೇಳಿಯೇನು? ನಾನು ಹೇಳಬೇಕು ಅದನ್ನು? ನಿನ್ನ ಕಣ್ಣು ಎಲ್ಲಿ ಹೋದರೂ ಅದನ್ನು ಅರಸ್ತದೆ. ಆಕಾಶದಲ್ಲಿ ಹೋಗುತ್ತಿರುವಂತಹ ರಂಭೆಯನ್ನೂ ಬಿಡದೆ ಕಾಡಿದವನಲ್ಲವೇ ನೀನು? ನಿನಗೆ ನಾನು ಹೇಳಿಕೊಡಬೇಕು. ಆದರೂ ಹೊಸದೊಂದು ಹೆಣ್ಣು ಬೇಕಿದ್ದರೆ ಹೇಳು, ಹುಡುಕುವ ನನ್ನ ಕಣ್ಣಿನಲ್ಲಿ ಸಿಕ್ಕವಳನ್ನು ಸೂಚಿಸುತ್ತೇನೆ. ಸೀತೆ ಬೇಡ. ಸಿಕ್ಕಲರಿಯಳು ಸೀತೆ. ಯಾಕೆ? ರಾಮನ ಹೆಂಡತಿ. ರಾಮ ಸುಮ್ಮನಿರ್ತಾನೋ? ಋಷಿಗಳಿಗೆ ಭರವಸೆ ಕೊಟ್ಟು ನಿಮ್ಮ ಯಜ್ಞದಲ್ಲಿ ಎಂಜಲನ್ನು ಉಗಿದಂಥವರ ಬಾಯಿ ಒಣಗಿಸ್ತೇನೆ, ನಾಲಿಗೆ ಹರಿತೇನೆ ಅಂತ ಹೇಳಿದ್ರಿಂದಲ್ಲವೇ 14,000 ಜನ ಸತ್ತಿದ್ದು? ಹೌದು, ನಾವು ಹೇಳಿದ್ದೇವೆ. ನಾವು ಎಂಜಲನ್ನು ಉಗ್ಗಿದರೆ, ನಾವು ಉಗುಳಿದರೆ ಅದು ಪ್ರಸಾದ ಅಂತ ತಿನ್ನಿ ಅಂತ ಹೇಳಿದ್ದೇವೆ. ರಕ್ಕಸ ಕುಲದ ಕ್ರಮ ಅದು. ಆದರೆ ಅದನ್ನು ಒಪ್ಪಿದರೋ? ಈಗ ನಾಲಿಗೆ ಸಿಗಿಯುವ ಒಬ್ಬ ಸಿಕ್ಕನಲ್ಲ. ಆದದ್ದರಿಂದ ಇಷ್ಟು ಸಾಕು. ಮತ್ತೆ ಮತ್ತೆ ಅವರನ್ನು ಲಂಕೆಗೆಳೆಯುವ ಆಲೋಚನೆ ಮಾಡಬೇಡ. ಏನೋ ಅರಣ್ಯದಲ್ಲಿ ಆಗಿದೆ, ಆಗಿ ಹೋಗಿದೆ. ಬೇಡ ಬೇಡ, ಸೀತೆಗೆ ಕೈ ಇಕ್ಕಬೇಡ. ಒಮ್ಮೆ ಏನಾದರೂ ನಿನ್ನ ಆಲೋಚನೆಯಿಂದ, ಹೌದಲ್ಲ, ಹೆಣ್ಣಿಗೆ ಚಾಂಚಲ್ಯಕ್ಕೆ ಬಂಗಾರವನ್ನಿಡಬೇಕು, ಸೌಂದರ್ಯವನ್ನಿಡಬೇಕು, ಸುಖವನ್ನಿರಬೇಕು, ಸಂಪತ್ತನ್ನಿಡಬೇಕು. ಅರಮನೆಯಲ್ಲಿ ಬೆಳೆದವಳು ಅರಮನೆಯಿಂದ ಹೊರಗಾಗಿ ಬಂದು ನಾರುಡೆಯನ್ನುಟ್ಟು ಈ ವನವಾಸದಲ್ಲಿ ಗಡ್ಡೆ ಗೆಣಸುಗಳನ್ನು ತಿನ್ನುತ್ತಿರುವಾಗ ಲಂಕೆಯ ವೈಭವವನ್ನು ವರ್ಣಿಸಿ ಅವಳನ್ನು ಒಯ್ಯುವುದಕ್ಕಾಗುವುದಿಲ್ಲ. ಆದದ್ದರಿಂದ ಎದುರಿನಲ್ಲಿ ಬಂಗಾರದ ಜಿಂಕೆಯನ್ನಿಟ್ಟು ಬಂಗಾರಕ್ಕೆ ಜೀವ ಕೊಟ್ಟು ಅವಳನ್ನು ಆಕರ್ಷಿಸುವ ಆಲೋಚನೆ ಮಾಡಿದೆಯಲ್ಲ. ಒಂದು ಕ್ಷಣ ಸೀತೆಯೇ ಆದರೂ ಈ ಭೂಮಿಯ ಗುಣದಿಂದಾಗಿ ಆಕರ್ಷಿತಳಾದಳು ಅಂತಿಟ್ಟುಕೋ. ದಕ್ಕುತ್ತಾಳು, ಸಿಕ್ಕಿದರೆ ದಕ್ಕುತ್ತಾಳು. ರಾಮನ ಹೆಂಡತಿ ಅವಳು, ಲಕ್ಷ್ಮಣನ ಅತ್ತಿಗೆ ಅವಳು.
ಕೂಡದು ರಾವಣ, ಇದು ಸಾಧ್ಯ ಇಲ್ಲ. ಏನು ಆಲೋಚನೆ ಮಾಡಿದ್ದೀಯ ನೀನು? ರಾವಣನು ಯಾವ ಹೆಣ್ಣನ್ನು ಹೊತ್ತೊಯ್ದನೋ ಅದರ ಬೆನ್ನತ್ತಿ ಈವರೆಗೆ ಯಾವ ಗಂಡಸೂ ಬರಲಿಲ್ಲ. ಅದು ನಿನ್ನ ಧೈರ್ಯ ಅಲ್ಲವೇ? ರಾಮನ ಹೆಂಡತಿಗೆ ಈ ನ್ಯಾಯ ಸಲ್ಲುವುದಿಲ್ಲ. ಆಗದು, ಆಗದು, ಕೂಡದು. ಏನು ತಿಳಿದಿದ್ದಿ ನೀನು? ಅವನನ್ನು ಎದುರಿಸುವುದಕ್ಕೆ ಸಾಧ್ಯವೇ? ಏನು ಮಾಡಲಿಕ್ಕೆ ಹೊರಟಿದ್ದೀಯೆ ನೀನು? ನಿನ್ನ ಇಡೀ ಕುಲ, ಮಕ್ಕಳು, ಮೊಮ್ಮಕ್ಕಳನ್ನೆಲ್ಲ ರಾಮಬಾಣಕ್ಕೆ ತುತ್ತು ಮಾಡ್ತೀಯೆ. ಈ ಹೆಣ್ಣಿಗೆ ಕೈ ಹಾಕುವ ಆಲೋಚನೆ ಮಾಡಿದೆಯಲ್ಲ, ಕಷ್ಟವಪ್ಪ, ಕಷ್ಟ. ಈಗಲೂ ನಿನ್ನ ಆಲೋಚನೆ ಕದ್ದೊಯ್ಯುವುದಲ್ಲವೋ? ಕಂಡರೆ ನಮ್ಮ ಕಥೆ ಎಂತದ್ದು? ಮುಸುಡ ಕಂಡರೆ ರಾಮ ಶರ ಖಂಡಿಸದೆ ಬಿಡುವನೆ ನಿನ್ನನು. ಮುಸುಡ ಕಂಡರೆ ರಾಮ ಶರ ಖಂಡಿಸದೆ ಬಿಡುವನೆ ನಿನ್ನ ನಗಟ. ಮುಸುಗಿಕೊಂಡಿದೆ ಹೆಣ್ಣ ಮೋಹದ ವ್ಯಸನವೀಗ. ಮುಸುಡಿಕೊಂಡಿದೆ ಹೆಣ್ಣು ಮೋಹದ ವ್ಯಸನವೀಗ. ರಾಜಕಾರಣಗಳು ಮಾಡಿದ್ದೆಲ್ಲ ತಂತ್ರ ಅಂತ ಆಗುವುದಿಲ್ಲ. ಬಹಳ ಸಾರೆ ನಾವು ಅಂದುಕೊಳ್ಳುತ್ತೇವೆ, ರಾವಣ, ನಾವು ಜಗತ್ತನ್ನು ಗೌರವಿಸಿದ್ದೇ ಹಾಗೆ ಅದರ ಮೌಲ್ಯದಿಂದ ಅಲ್ಲ. ಯಾವ ವ್ಯಕ್ತಿಯೇ ಎದುರಿಗೆ ಬಂದಿರಲಿ, ಅವನ ಗುಣದಿಂದ ಅವನನ್ನು ಗುರುತಿಸುವ ಬದಲು ಅವನ ದೌರ್ಬಲ್ಯದಿಂದಲೇ ಗುರುತಿಸಿದವರು. ಆಳುವ ಕ್ರಮ ಹಾಗೆ, ರಾಜಕಾರಣವೇ ಹಾಗೆ, ನನಗೆ ಗೊತ್ತಿಲ್ಲವೋ? ಆದರೆ ರಾಮನ ವಿಷಯದಲ್ಲಿ, ಸೀತೆಯ ವಿಷಯದಲ್ಲಿ ಈ ನ್ಯಾಯ ಹೊಂದುವುದಿಲ್ಲವಪ್ಪ. ಈಗ ಹೇಳ್ತೇನೆ ಕೇಳು. ನಿನ್ನನ್ನು ಕಂಡರೆ, ನನ್ನನ್ನು ಕಂಡರೆ, ಯಾವ ಮಾಯೆಯೇ ಇರಲಿ, ಯಾವ ಸಾಮರ್ಥ್ಯವೇ ಇರಲಿ, ರಾಮ ಬಾಣದೆದುರು ನಿಲ್ಲುವ ಧೈರ್ಯವಿಲ್ಲ. ನಮ್ಮ ಮುಸುಡು ಕಂಡರೆ ಅದು ಅಲ್ಲಿಗೆ ಮುಗಿದ ಹಾಗೆ. ಆದ್ದರಿಂದ ರಾವಣನೆದುರು ನಿಲ್ಲುತ್ತೇನೆ ಎನ್ನುವ ಧೈರ್ಯ ಮಾಡಬೇಡ, ಮಾಡಬೇಡ. ನನಗೆ ಗೊತ್ತಿದೆ ಇದರ ಹಿಂದೆ ಹೇಳಲು. ರಾಮನನ್ನು ಎದುರಿಸಬೇಕು, ಅವನಿಗೆ ಅವಮಾನಿಸಬೇಕು ಎನ್ನುವುದಕ್ಕಿಂತಲೂ ನಿನ್ನ ಆಕರ್ಷಣೆ ಹೆಚ್ಚಾದದ್ದು ಸೀತೆಯ ರೂಪದಲ್ಲಿ. ನಾಗಕನ್ನಿಕೆಯ ಪೋಲುಗಳಂತೆ. ಪಾತಾಳ ಲೋಕಕ್ಕೆ ಹೋದರೆ ಹೋಲಿಕೆಯಲ್ಲಿಯೇ, ಆದರೆ ನಾಗಕನ್ನಿಕೆಯೇ ನಿನಗೆ ಸಿಗುವುದಿಲ್ಲವೋ? ಅದು ಬೇಡ. ಭೂಮಿಯಲ್ಲಿ ಓಡಾಡುವ ರಾಮನ ಹೆಂಡತಿಯನ್ನು ಹಿಡಿದು ಲಂಕೆಗೊಯ್ಯುವ ಆಲೋಚನೆ ಬಂದಿದೆ ನಿನಗೆ. ಮೊದಲಾಗಿದ್ದರೆ ಸಿಕ್ಕಲ್ಲಿಯೇ ಭೋಗಿಸಿ ಬಿಡಬಹುದಾದಂಥ ದರ್ಪ ನಿನಗಿತ್ತು. ಈಗ ರಾಮನಿಂದ ಉಪಾಯವಾಗಿ ತಪ್ಪಿಸಿಕೊಂಡು ಅವಳನ್ನು ಕದ್ದು ಲಂಕೆಯಲ್ಲಿಟ್ಟು ಅವಳನ್ನು ಭೋಗಿಸಬೇಕೆಂಬ ಆಲೋಚನೆ ಮಾಡ್ತಾ ಇದ್ದೀಯಲ್ಲ. ನಿನಗೆ ಹೆಣ್ಣಿನ ಮೋಹ ಹೆಚ್ಚಾಯಿತು. ಬದುಕನ್ನು ಇಷ್ಟು ವಿಸ್ತಾರವಾಗಿ, ಆಳವಾಗಿ ಕಟ್ಟಿರುವಂತಹ ನೀನು, ನಿನ್ನನ್ನು ನಂಬಿ ಸಮಗ್ರ ರಕ್ಕಸ ಕುಲ ಇವತ್ತು ನಿಶಾಚರರಲ್ಲ, ಹಗಲಿನಲ್ಲಿ ಓಡಾಡುತ್ತಿದ್ದಾರೆ. ಯಾವೆಲ್ಲ ದೇವತೆಗಳೂ ಸಹ ರಾವಣ, ರಾವಣೇಶ್ವರ ಅಂತ ನಿನ್ನನ್ನು ಕರೆದು ಗೌರವಿಸುತ್ತಿದ್ದಾರೆ. ನಿನ್ನ ಕಾರಣದಿಂದಾಗಿ ರಕ್ಕಸರಿಗೆ ಗೌರವ ಸಂದಿದೆ. ಎಲ್ಲಿಯೋ ಪಾತಾಳದಲ್ಲಿ ಅಡಗಿಕೊಂಡು ಬದುಕುತ್ತಿದ್ದ ನಾವೆಲ್ಲ ಈಗ ಎಲ್ಲ ಲೋಕಗಳಲ್ಲೂ ಓಡಾಡಿಕೊಂಡು ಬೇಕಾದ ರೂಪಿನಲ್ಲಿ ಬೇಕಾದವರನ್ನು ವಂಚಿಸಿ ಆರಾಮವಾಗಿದ್ದೇವೆ. ಇದೆಲ್ಲದಕ್ಕೂ ನೀರು ಹಿಡಿಸ್ತೀಯ ರಾವಣ. ಇದು ರಾಜಕಾರಣವಲ್ಲ, ಇದು ತಂತ್ರವಲ್ಲ, ಇಡೀ ರಕ್ಕಸ ಕುಲದ ಮರ್ಯಾದೆಯ ಪ್ರಶ್ನೆಯಲ್ಲ. ನಿನ್ನ ಹೆಣ್ಣ ಮೋಹ. ನಿಜ ಹೇಳು, ಹೆಣ್ಣ ಮೋಹ ಅಲ್ಲವೇ? ನಾನು ಬೈತೇನೆ ಅಂತ ಅನ್ನಿಸಬಹುದು, ಆದರೆ ಇದು ನಿನ್ನ ದೌರ್ಬಲ್ಯ. ಹೌದು, ಹೌದಾ ಅಲ್ವೋ ಹೇಳ? ಏನು ಮಾತಾಡ್ತಾ ಇದ್ದಿ ನೀನು? ಏನು ಮಾತಾಡ್ತಾ ಇದ್ದಿ? ಸಾಕೆಲ್ಲವೂ ಬಲ್ಲೆನು ನಾನು, ಸಾಕೆಲ್ಲವೂ ಬಲ್ಲೆನು ನಾನು. ಏಕವರನಿ ಕೊಂಡಾಡುವೆಯೋ, ಏಕವರನಿ ಕೊಂಡಾಡುವೆಯೋ. ನಾ ಕೊಲ್ಲುವೆನು ಹೋಗದಿದೆ ಎಂದೆ ತಾಕೈ ಮುಗಿದು ಐದುವೆನೆಂದ. ತಡಿಯ ಮಾರಾಯ, ಕತ್ತಿ ಎತ್ತಬೇಡ ನೀನು, ಕತ್ತಿ ಎತ್ತಬೇಡ. ಇದ್ದ ವಿಷಯ ಹೇಳಿದೆ ನಾನು. ನಿನಗೆ ಮನಸ್ಸಿಲ್ಲ ನನ್ನನ್ನೇ ಕೊಲ್ತೇನೆ ಅಂತ. ರಾಮ ನನ್ನನ್ನು ಕೊಲ್ತಾನೆ, ಲಕ್ಷ್ಮಣ ನನ್ನನ್ನು ಕೊಲ್ತಾನೆ ಅಂತ ಹೆದರಿಸಬೇಡ. ನಿನ್ನನ್ನು ಕೊಂದು ನನ್ನ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ ಇದ್ದೀಯಲ್ಲ ದಮ್ಮಯ್ಯ, ಕೈ ಮುಗಿತೇನೆ. ಬಿಡು ಬಿಡು. ಹೋಗುವೆ ದಮ್ಮಯ್ಯ, ಹೋಗುವೆ.
ಕೈಯಲ್ಲಿ ಪೆಟ್ಟು ತಿಂದು ಸಾವುದರಿಂದ ನರಕವೇ ಸಾಧ್ಯವು ತಮಗಿಂದ. ರಾಮನ ಬಾಣದೊಳ್ ಹಸುವನಿಗಿದರೆ, ರಾಮನ ಬಾಣದೊಳ್ ಹಸುವನಿಗಿದರೆ ನಾನೀರೇಳು ಲೋಕದ ಮೋಕ್ಷವ ಪಡೆವೆ. ಹೋಗುವೆ ಧರ್ಮಯ್ಯ ಹೋಗುವೆ. ರಾವಣ, ನನ್ನ ಬುದ್ಧಿಯ ಮಾತು ನಿನಗೆ ಒಪ್ಪಿತವಾಗಲಿಲ್ಲ. ನೀನು ನಿರ್ಣಯಿಸಿದ್ದೀ. ನಿನ್ನ ಕಾರಣದಿಂದಲೇ ಇಷ್ಟು ಮೆರೆದವರು ನಾವು. ಆದದ್ದರಿಂದ ನಿನ್ನ ಇಷ್ಟಕ್ಕೆ ಒಲಿದು ಹೋಗುತ್ತೇನೆ, ಜಿಂಕೆಯಾಗಿಯೇ ಹೋಗುತ್ತೇನೆ. ತಪ್ಪಲ್ಲ. ನಾವು ಎಷ್ಟೆಂದರೂ ಕೂಡ ನಿನಗೆ ಋಣಿಗಳಪ್ಪ. ನಿನ್ನ ಹೆಸರಿನಲ್ಲಿ ಇಡೀ ಬದುಕನ್ನು ಅನುಭವಿಸಿದ ರಕ್ಕಸ ಕುಲ ನಿನಗಾಗಿ ಏನನ್ನೂ ತೆರುವುದಕ್ಕೆ ಸಿದ್ಧ. ನಿನ್ನ ಆಲೋಚನೆ ಕೆಲಸ ಮಾಡುತ್ತಿಲ್ಲ. ನಿನ್ನ ಆಸೆಯೇ ಮುಂದಾಗಿದೆ, ನನಗೆ ಅರ್ಥವಾಗುತ್ತದೆ. ಆದರೆ ನಿನ್ನ ಕೈಯಲ್ಲಿ ಸಾಯುವುದಕ್ಕೆ ನನಗೆ ಮನಸ್ಸಿಲ್ಲ. ಇಷ್ಟು ಕಾಲದಲ್ಲಿ ಅನುಭವಿಸಿದ 2 ಪೆಟ್ಟುಗಳಲ್ಲಿ, ಕೇಳಿದ ಈ ಮಂತ್ರಗಳಲ್ಲಿ, ಋಷಿಗಳ ಸಾನ್ನಿಧ್ಯದಲ್ಲಿ ಅಷ್ಟಿಷ್ಟಾದರೂ ನನ್ನ ತಲೆಗೆ ಅರ್ಥವಾದದ್ದಿಷ್ಟು. ರಾವಣನ ಕೈಯಲ್ಲಿ ಸತ್ತರೆ ನರಕ, ರಾಮಬಾಣದಿಂದ ಸತ್ತರೆ ಸದ್ಗತಿ ಅಂತ. ಹಾಗಾಗಿ ಸಾಯುವುದು ಅಂತಾದರೆ ನಿನ್ನ ಕೆಲಸವೂ ಆದ ಹಾಗಾಯಿತು, ನನ್ನ ಕೆಲಸವೂ ಆದ ಹಾಗಾಯಿತು. ಹಾಗೆ ಮಾಡೋಣ. ಆದರೂ ನಿನಗೆ ಹೇಳ್ತೇನೆ, ಮಾರೀಚನನ್ನು ಕಳೆದುಕೊಂಡ ಮೇಲೆ ನಿನ್ನ ಆಯುಷ್ಯವೂ ಹೆಚ್ಚಿರುವುದಿಲ್ಲ. ಅರಸರಿಗೆಲ್ಲ ಅನ್ನಿಸ್ತದೆ ನನ್ನಿಂದಲೇ ಜಗತ್ತು ನಡೆದಿದೆ ಅಂತ. ಆದರೆ ಅವರನ್ನಾಧರಿಸಿ ನನ್ನಂತಹ ಎಷ್ಟೋ ಜನ ಕೆಲಸ ಮಾಡ್ತಾರಲ್ಲ, ಅವರೆಲ್ಲರ ಶ್ರಮದಿಂದ ಅದು ಬದುಕಿರುತ್ತದೆ. ಕಾರ್ಯಕರ್ತರನ್ನು ಅಲಕ್ಷ್ಯ ಮಾಡಿದ ದಿನ ನಿನ್ನ ಅಧಿಕಾರ ಸ್ಥಿರವಾಗುತ್ತದೆ. ನಾವೆಲ್ಲ ಹಗಲು ರಾತ್ರಿ ನಿನ್ನ ಹೆಸರಿನಲ್ಲಿ ಬದುಕಿದ್ದೇವೆ ಅಂತಲ್ಲ, ನಿನಗಾಗಿ ಕೆಲಸ ಮಾಡುತ್ತಿದ್ದೇವೆ ಎನ್ನುವುದೂ ನಿಜವೇ. ಇಷ್ಟು ರಕ್ಕಸ ಸಂಖ್ಯೆ ಬೇಕು. ಒಂದು ಸಂಖ್ಯಾಬಲ, ಒಂದು ಕ್ಷೇತ್ರ ಬಲ, ಒಂದಿಷ್ಟು ತಪಸ್ಸಿನ ಬಲ, ಇದೆಲ್ಲ ಇದ್ದರಷ್ಟೇ ಪ್ರಸ್ತುತರು ನಾವು. ನೀನು ತಪಸ್ಸು ಮಾಡಿದೆ, ವರ ಪಡೆದೆ, ಸಂಪತ್ತಿದೆ ಅಂತಾದರೂ ಕೂಡ ಒಂದು ದೊಡ್ಡ ಸಂಖ್ಯಾಬಲವನ್ನು ಕಳೆದುಕೊಂಡರೆ ನಮ್ಮನ್ನು ಅಲಕ್ಷ್ಯ ಮಾಡಿಬಿಡ್ತಾರೆ ಅಲ್ಲವೇ? ಈಗ ನೋಡುತ್ತಿದ್ದಂತೆ 14,000 ರಕ್ಕಸರು, ಖರದೂಷಣ ತ್ರಿಶಿರರು ಕಳೆದು ಹೋದ್ರಲ್ಲ. ಅಷ್ಟು ಸಂಖ್ಯೆಯನ್ನು ಮತ್ತೆ ಹುಟ್ಟಿಸುವುದು ನಮಗೆ ಕಷ್ಟ ಅಲ್ಲ ಅಂತಲ್ಲ, ಅದು ಕಷ್ಟವಲ್ಲ. ಆದರೆ ಮತ್ತೆ ಅದೇ ಬಾಣ ಉಳಿದಿದೆಯಲ್ಲ, ಆ ಕ್ಷೇತ್ರವನ್ನು ತಿರುಗಿ ಪಡೆಯುತ್ತೇವೆ, ನಮ್ಮ ಅತಿಕ್ರಮಣವನ್ನು ಸಾಧಿಸುತ್ತೇವೆ ಎನ್ನುವ ಧೈರ್ಯ ನನ್ನಲ್ಲೂ ಇಲ್ಲ, ನಿನ್ನಲ್ಲೂ ಇಲ್ಲ. ಏನು ಮಾಡೋಣ? ಈಗ ನಿರ್ಣಯವಾಯಿತಲ್ಲ, ಇನ್ನು ನಾನು ಉಪದೇಶ ಮಾಡುವುದಿಲ್ಲ. ಒಂದು ಕೆಲಸ ಮಾಡಬೇಕು ಅಂತ, ಕಾರ್ಯ ಮಾಡಬೇಕು ಅಂತಾದರೆ ಅವಸರದಲ್ಲಿ ಅರಸನಿಗೆ ಅಷ್ಟು ಹೊಳೆಯುವುದಿಲ್ಲ. ನೀನು ಆಸೆ ಮುಂದಿಟ್ಟುಕೊಂಡಿದ್ದೀಯಲ್ಲ, ನನಗೆ ಗೊತ್ತಾಗುತ್ತದೆ. ನಾನು ಬಂಗಾರದ ಮೃಗವಾಗಿ ಹೋಗಬೇಕು, ಸೀತೆಯನ್ನು ಆಕರ್ಷಿಸಬೇಕು. ನೀನೇನು ಮಾಡಬೇಕು ಗೊತ್ತುಂಟಾ? ಆದೆಲ್ಲವೂ ಕೇಳು ಗೆಳೆಯ, ತೋರ್ಪಿರೈದು ತಲೆಗಳ ಬೈದಿಡುತ್ತ ತೋರ್ಪಿರೈದು ತಲೆಗಳ ಬೈದಿಡುತ್ತ ಅಡಗಿಸಿ ಕೊಯ್ದುಗಳ ಅಡಗಿಸಿ ರಾಕ್ಷಸ ಕಳೆ ಬರವ ಈ ನಿನ್ನ ಆಕಾರವನ್ನು ಈ 5 ತಲೆಗಳ ಬೈದಿಡುತ್ತ ಬಲುಕೈದುಗಳ ಬಿಸುಟೊಡಗಿಸಿ ರಾಕ್ಷಸಗಳೇ ಬರವ ಐತೆ ತಾಪಸ ವೇಷವನು ಬಳಿಗೈದು ರಾಕ್ಷಸ
ರಾಕ್ಷಸ ಕಳೆ ಬರವ ಬಿಸುತಡಗಿಸಿ ಒಯ್ದೆ ತಾಪಸ ಬೇಡವನು ಬಳಿಗೈದು ಪರವನಿತ ವ್ಯಸನಗಳಿಗಾದ ಪರಿಯನು ಹೊರುವ ಪಾಪಕ್ಕೆ ಹೊರಗುತ್ತಾನೆಂದು ಕೇಳು. ಏನು ಮಾಡಿದರೂ ನಾನು ಹೇಳಿದ ಮಾತು ನಿನ್ನ ಕಿವಿಗೆ ಹಿತವಾಗುತ್ತಿಲ್ಲ ಎನ್ನುವುದನ್ನು ಒಪ್ಪಿದ್ದೇನೆ. ನಾನಂತೂ ಮೃಗವಾಗಿ ಹೋಗಿ ರಾಮಬಾಣಕ್ಕೆ ತುತ್ತಾಗುವುದು ನಿರ್ಣಯ. ಆದರೆ ಕಾರ್ಯ ಸಾಧ್ಯವಾಗಬೇಕು ಅಂತಾದರೆ ನಿನ್ನೀ 20 ತೋಳುಗಳು 10 ತಲೆ ಭೀಕರ ಕಳೇವರವನ್ನು ಇಟ್ಟುಕೊಂಡು ಹೋದರೆ ಸಾಧ್ಯವೇ? ರಾಮನನ್ನೂ ವಂಚಿಸಬೇಕು ಅಂತಾದರೆ ಬೇರೆ ವೇಷದಿಂದ ಸಾಧ್ಯವಿಲ್ಲ. ಒಂದು ಕ್ಷಣಕ್ಕೆ ಕಾಷಾಯ ವಸ್ತ್ರವನ್ನುಟ್ಟ ಒಂದು ಕಾರಣಕ್ಕೆ ಅವನು ಬದುಕುವ 10 ಅವಕಾಶ ಕೊಟ್ಟಾನು. ಆದದ್ದರಿಂದ ಈ ಕಳೇವರವನ್ನು ಬೈತಿಟ್ಟು ನಿನಗೆ ಗೊತ್ತಿದೆಯಲ್ಲ, ಅಷ್ಟಾದಿ ಎಲ್ಲ ವಿದ್ಯೆಗಳು ಗೊತ್ತಿರುವುದರಿಂದ ಹಾಗೆ 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 ನೀನು ಬ್ರಾಹ್ಮಣನಪ್ಪ. ರಾಕ್ಷಸನಾದದ್ದು ತಾಯಿಯ ಮೂಲದಿಂದ, ತಂದೆಯ ಮೂಲದಿಂದ ಬ್ರಾಹ್ಮಣನಲ್ಲವೇ? ಹಾಗೆ ಪೌರೋಹಿತ್ಯವನ್ನು ಮಾಡಬಲ್ಲ ಸಾಮರ್ಥ್ಯ ಇರುವ ನೀನು ಕಾಷಾಯ ವಸ್ತ್ರವನ್ನು ಧರಿಸಿ ಹಾಗೆ ಕಾಣಿಸಿಕೊಳ್ಳಬೇಕು. ಕೈಯಲ್ಲಿ ಕಮಂಡಲು, ಜಪಸರ, ಮುಖದ ತುಂಬ ಕೂದಲು, ತಲೆಯಲ್ಲಿ ಜಟೆ, ಒಂದು ಉತ್ತರೀಯ ಒಂದು ಅಧರೀಯ. ಏನುಂಟು ಬದುಕಿನಲ್ಲಿ? ಈ ಬದುಕಿನಲ್ಲಿ ವಿರತಿಯನ್ನು ಹೊಂದಿ ವಿರಕ್ತಿಯನ್ನು ಅಭ್ಯಸಿಸಿ ಏನೋ ಒಂದಿಷ್ಟು ಬೇಕಾದರೆ ಹೊಟ್ಟೆಗೆ ಆಹಾರವಿರಲಿ ಅಂತ ಭಿಕ್ಷಾನ್ನವನ್ನು ಪಡೆಯುವಂತಹ ಸನ್ಯಾಸಿಯಾಗಿ ಸೀತೆಯ ಎದುರು ನಿಲ್ಲಬೇಕು. ನಿನಗಲ್ಲ, ನನಗಲ್ಲ, ನಮ್ಮ ವೇಷಕ್ಕೆ ಗೌರವ ಕೊಟ್ಟು ಅವರನ್ನು ಮೋಸ ಮಾಡಬೇಕು ನಾವೀಗ. ಹಾಗಾಗಿ ಹೀಗೆ ಸಿದ್ಧನಾಗುತ್ತೇನೆ, ತಡ ಮಾಡಬೇಡ. ಆದಷ್ಟು ಬೇಗ ಕಾರ್ಯವನ್ನು ಸಾಧಿಸಬೇಕು. ನನ್ನ ಹಿಂದೆಯೇ ಬಾ, ಅಲ್ಲೆಲ್ಲೋ ಬಚ್ಚಿಟ್ಟುಕೋ, ನೋಡ್ತಾ ಇರು. ನಾನು ಹೊರಟೆ. ಹಾಗಿದ್ರೆ ಹೇಗೆ ಜಿಂಕೆ ಚೆನ್ನಾಗಿದೆಯಾ? ಹೊರಟೆ ನೋಡು. ಆಗಲಿಂದ ಕುಣಿತಾ ಇದ್ದೇನೆ. ಸೀತೆಯ ಮೇಲೆ ಪರಿಣಾಮ ಆಯ್ತೋ? ಏನ್ ಹೇಳ್ತಾ ಇದ್ದಾಳೆ ಅವಳು? ಜಗದ ಕವಿರನೆ ಕೈಯ ಮುಗಿದು ಬೇಡುವೆ ದಮ್ಮಯ್ಯ, ಜಗದ ಕಬೀರ, ಜಗದ ಕಬೀರನೆ ಕೈಯ ಮುಗಿದು ಬೇಡುವೆ ದಮ್ಮಯ್ಯ, ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆನೋ, ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆನೋ. ಸುಗುಣ ನಿನಗೆ ನಾ ಬೇಕೆಂಬ ಸುಗುಣ
ಪ್ರೀತಿಯಲ್ಲಿ ಸ್ನೇಹವಿದ್ದರೆ ಇದರಗಲಿ ಓಡಿ ಹೋಗದ ಮುನ್ನ ಮೃಗವ ಹಿಡಿದು ತಾಮೋಗನ್ನ ಜಗದೇಕ ವೀರನ ಕೈಯ ಮುಗಿದು ಬೇಡುವೆ ತಮ್ಮಯ್ಯ ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆನು ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಳಿರುವೆನು ನೋಡಿದೆಯ ರಾಮ ನೋಡಿದೆಯ ನೋಡಿದೆಯ ಮೊದಲು ನಾನು ಅಂದುಕೊಂಡೆ ನಾನು ಕುಣಿದಾಗ ಬಂಗಾರ ನರ್ತಿಸುತ್ತಿದೆ ಅಂತ ನನ್ನ ಹಿಂದೆ ಬರ್ತಾಳೆ ಅಂತ. ಇಲ್ಲ, ನೋಡಿದೆಯಾ ರಾಮ ನೋಡಿದೆಯಾ ರಮಣ ಅಂತ ರಾಮನನ್ನು ಕರೆದು ತೋರಿಸಿದಳು. ರಾಮ ಎಂಬ ಶಬ್ದವೇ ನನಗೆ ಕಷ್ಟವಾಗುವಾಗ, ರಾಮ ಇದ್ದಾಗ ಹತ್ತಿರ ಹೋಗುವುದಕ್ಕೆ ಕಷ್ಟ, ದೂರದಲ್ಲೇ ನಾನು ತಿರುಗುತ್ತಾ ಇದ್ದೇನೆ. ಆದರೂ ಅವಳು ಏನು ಹೇಳ್ತಾ ಇದ್ದಾಳೆ, ದಮ್ಮಯ್ಯ ದಮ್ಮಯ್ಯ ಅಂತ. ನಾನು ಅವನಿಗೆ ಹೇಳಿದ್ನಲ್ಲ, ದಮ್ಮಯ್ಯ ನೀನು ನನ್ನನ್ನು ಕೊಲ್ಲಬೇಡ ಅಂತ. ಇವಳು ಹೇಳ್ತಾ ಇದ್ದಾಳೆ, ನನಗೀಗ ಮರಗ ಬೇಕು, ತಂದುಕೊಡು ತಂದುಕೊಡು, ನಿನಗೆ ನಾ ಬೇಕೆಂಬ ಆಸೆ ಇದ್ದರೆ ಇದು ಬೇಕಿತ್ತು. ಇಷ್ಟು ಮೋಹಕ್ಕೆ ಒಳದಾದಳಲ್ಲ ಅವಳು. ಈಗ ನನ್ನ ಕೆಲಸ ಸಾಧ್ಯ ಆಗಬಹುದು, ಆದರೂ ಹೇಗೆ ಹೇಗೆ ಅಂತ ಆಲೋಚಿಸ್ತಾ ಇದ್ದೇನೆ. ರಾಮ ಸುಮ್ಮನೆ ಬಿಟ್ಟಾನೆಯೇ? ಸೀತೆಯ ಆಲೋಚನೆಯೇ ರಾಮನ ಆಲೋಚನೆಯಾಗಿ ಬಿಟ್ಟಿತೆ. ರಾಮ ಏನು ಹೇಳ್ತಾನೆ? ಇಷ್ಟು ಸುಲಭ ಸಾಧ್ಯವಾಗಿ ಬಿಡುತ್ತದೆ, ರಾಮ ಹೊರಟು ಬಿಡುತ್ತಾನೆ ಅಂತ ನನಗನ್ನಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದಾನೆ ರಾಮ ಅವಳಿಗೆ? ಅರಸೀರಿ ಸುಮಗೆ ಭ್ರಮೆಗೊಂಡ ಬೇಡವೇ, ಅರಸೀರಿ ಸುಮ್ಮನೆ ಭ್ರಮೆಗೊಂಡ ಬೇಡವೇ, ಸೊರಸದ ಮಿಗ ಬಲ್ಲಿದು ನೀ ಭ್ರಮೆಗೊಂಡ ಬೇಡವೇ, ಸರಸದ ಮಿಗ ಅಲ್ಲಿದು ಸರಸಿ ಜಾಂಬಗಿ ನಿನ್ನ ಮರುಳು ಮಾಡಲು ಬಂದ, ಸರಸಿ ಜಾಂಬಗಿ ನಿನ್ನ ಮರುಳು ಮಾಡಲು ಬಂದ, ತುರುಳರ ಕಪಟ ತುರುಳರ ಕಪಟ, ಇದು ಕಪಟ ಕಪಟ ಕಾಣಿ. ಸರಸಿ ಜಾಂಬಗಿ ನಿನ್ನ ಮರುಳು ಮಾಡಲು ಬಂದ, ತುರುಳರ ಕಪಟ ಕಾಣ. ನನ್ನ ನಿರೀಕ್ಷೆ ನಿಜವಾಯಿತು. ರಾಮ ಹೇಳ್ತಾ ಇದ್ದಾನೆ, ಅರಸಿ ಇದು ಭ್ರಮೆಗೊಳ್ಳಬೇಡ, ಇದು ನಿಜವಲ್ಲ. ಬಂಗಾರದ ಜಿಂಕೆ ಇರುವುದಿಲ್ಲ. ಅಕ್ಕಪಕ್ಕ ಇದ್ದ ಜಿಂಕೆಗಳು ನನ್ನನ್ನು ನೋಡಿ ಸರಿದು ಹೋಗ್ತಾ ಇವೆ. ಹಿಂಡಿನಲ್ಲೇ ಇರಬೇಕಾದ ಜಿಂಕೆ ಒಂಟಿಯಾಗಿ ಯಾಕೆ ಓಡಾಡ್ತಾ ಇದೆ ಅಂತ ಆಲೋಚನೆ ಮಾಡ್ತಾನೆ. ರಾಮನೆದುರು ಮಾಯೆಯನ್ನು ಮೆರೆಸುವುದಕ್ಕಾದೀತು ಅಂತ ನನಗೆ ಯಾವತ್ತೂ ಅನ್ನಿಸಿಲ್ಲ. ಆದರೂ ರಾವಣನ ಆಸೆ ಅಲ್ಲವೇ, ಮಾಯೆ ಅವನಿಗೆ ಕವಿದಿದೆ. ನನಗೆ ಅನಿವಾರ್ಯವಾಗಿದೆ. ಏನು ಮಾಡಲಿ? ಹೇಗಾದರೂ ಮಾಡಿ ಸೀತೆ ನೊಪ್ಪಿಸಬೇಕು. ಸೀತೆ ಹಠವನ್ನು ಬಿಟ್ಟಳೆ, ರಾಮನ ಮಾತನ್ನು ಕೇಳಿ ಆಶ್ರಮದ ಒಳಗೆ ಹೋದಳೆ. ಇಲ್ಲ ಇಲ್ಲ, ಬಯಸ್ತಾ ಇದ್ದಾಳೆ. ನನಗೆ ನೀನು ನನ್ನನ್ನು ಬಯಸುವುದಾದರೆ ನನಗೆ ಆ ಮೃಗ ಬೇಕು, ಗಟ್ಟಿ ಹೇಳ್ತಾ ಇದ್ದಾಳೆ. ಇಲ್ಲದಿದ್ದರೆ ನಾನು ಬದುಕುವುದಿಲ್ಲ. ಇದು ಬೇಕಾಗಿತ್ತು. ಯಾಕೆ ಅಂತ ಕೇಳಿದರೆ, ಇದು ಬೇಕು ಅಂತ ಹೇಳಿದರೆ ಒಂದು ಕ್ಷಣಕ್ಕೆ ಒಂದು ಬಾಣ ಬಿಟ್ಟು ಬಿಟ್ಟಿದ್ರೆ ಮುಗಿದು ಹೋಗ್ತಿದ್ನಲ್ಲ. ನನ್ನನ್ನು ಹಿಡಿದು ತರಬೇಕು ಅಂತ ಅವಳು ಹಠ ಮಾಡಿದ್ದಾಳೆ. ಆಗಲಿ ಆಗಲಿ ಆಗಲಿ, ಆದ್ರೆ ನಾನೀಗೇನು ಮಾಡಲಿ? ನಾನು ಏನು ಮಾಡಲಿ? ರಾಮನ ಹಾದಿ ತಪ್ಪಿಸಬೇಕಲ್ಲ. ರಾಮನು ಶರವಿಡಿದ ರಾಮದಿ ಬರಲ ಮಾರೀಚನು ಯೋಚಿಸಿದ, ರಾಮನು ಶರವಿಡಿದ ರಾಮದಿ ಬರಲ ಮಾರೀಚನು ಯೋಚಿಸಿದ, ಆ ಮಾನವ ಶರಧಾರಿಯ ರಘುಕುಲ ಸೋಮನ ಹಾದಿಯ ತಪ್ಪಿಸಿದ. ನಾನು ಸಿಕ್ಕಾಗೊಮ್ಮೆ ಮಾನವಾಸ್ತ್ರದಿಂದ, ತಂಪಾದ ಅಸ್ತ್ರದಿಂದ ಮೂರ್ಛೆ ಬೀಳುವಂತೆ ಮಾಡಿದ್ದನಲ್ಲ. ಆ ರಾಮನನ್ನು ಹಾದಿ ತಪ್ಪಿಸಬೇಕಲ್ಲ. ಈಗ ಬರ್ತಾ ಇದ್ದಾನೆ.
ಕೋದಂಡವನ್ನು ಹಿಡಿದು ಬತ್ತಳಿಕೆಯಲ್ಲಿ ಕೈಯನ್ನಿಟ್ಟು ಕೈಯಲ್ಲಿ ಬಾಣವನ್ನು ಹಿಡಿದು ನನಗೆ ಗುರಿ ಇಡಬೇಕು ಅಂತ ನೋಡ್ತಾ ಇದ್ದಾನೆ. ಅವನು ಹಾದಿ ತಪ್ಪಿಸುವುದು ಎಷ್ಟು ಕಷ್ಟ, ಆದರೂ ಬಂದಿದ್ದಾನೆ. ಬರಬಹುದು ಬರಬಹುದು, ಒಂದು ಸಾರೆ ಹತ್ತಿರಕ್ಕೆ, ಒಂದು ಸಾರೆ ದೂರಕ್ಕೆ, ಹೀಗೆ 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 ಮಾಡ್ತಾ ಇದ್ದೇನೆ. ರಾಮನ ಹಾದಿಯನ್ನು ತಪ್ಪಿಸಬಹುದು ಅಂತಾದ್ರೆ ಲೋಕದ ಹಾದಿಯನ್ನೇ ತಪ್ಪಿಸಬಹುದು. ರಾವಣನನ್ನು ಗೆಲ್ಲಿಸಬೇಕು ಅಂದ್ರೆ ರಾಮನ ಹಾದಿ ತಪ್ಪಿಸಬೇಕಲ್ಲ. ಸೀತೆಯ ಕಣ್ಣು ತಪ್ಪಿದೆ, ಅವಳ ಮನಸ್ಸನ್ನು ತಪ್ಪಿಸಿದೆ. ರಾಮನ ವಿವೇಕ ಕೆಲಸ ಕೊಡ್ಲಿಲ್ಲ ಅಂತಾದ್ರೆ ಮಾರೀಚನು ಮೆರೆಯುವುದಕ್ಕಾಗುವುದಿಲ್ಲ, ಮರಣಕ್ಕಾದರೂ ಅರ್ಥ ಬರಬೇಕಲ್ಲ. ಇಷ್ಟು ಸತ್ತರೆ ಸಾಲದು, ಏನು ಮಾಡಬೇಕು? ಈ ರಾಮನನ್ನು ಹಾದಿ ತಪ್ಪಿಸುತ್ತಾ ಸೀತೆಯ ಹಾದಿಯನ್ನು ತಪ್ಪಿಸಬೇಕಲ್ಲ. ಈಗ ಅದಕ್ಕೇನು ಆಲೋಚನೆ ಮಾಡಬೇಕು ನಾನು? ಯಾಕೆ ಅಂತಂದ್ರೆ ಹೇಳಿದ್ದೇನಲ್ಲ, ಯಾರ ಧ್ವನಿಯನ್ನು ಅನುಕರಿಸಬಲ್ಲೆ? ಈಗ ಬ್ಯಾರಲ್ಲ, ನನಗೆ ರಾಮನ ಭಯವಿಲ್ಲ. ಸಾವನ್ನು ಒಪ್ಪಿಕೊಂಡ ಮೇಲೆ ಯಾರ ಭಯವೂ ಇಲ್ಲ. ಒಂದು ಕ್ಷಣಕ್ಕೆ ನಾನು ರಾಮನಾಗಲಾರೆನೆ. ಅದಾಗಬೇಕು. ಅದಾಗದಿದ್ದರೆ ಸೀತೆಯನ್ನು ಮೋಸಗೊಳಿಸುವುದಕ್ಕಾಗಲಿಲ್ಲ, ರಾಮನನ್ನು ಮೋಸಗೊಳಿಸುವುದಕ್ಕಾಗುವುದಿಲ್ಲ. ಆದದ್ದರಿಂದ ರಾಮಬಾಣದ ಪ್ರತೀಕ್ಷೆಯಲ್ಲಿರ್ತೇನೆ. ಬಂದ ತಕ್ಷಣದಲ್ಲಿ ನಾನು ರಾಮನೇ ಆಗಿಬಿಡುತ್ತೇನೆ. ಹಾ ಹಾ ಹಾ, ಬರಬಹುದೇ ರಾಮನ ಬಾಣ? ಹಾ ಹಾ ಹಾ. ಧ್ವನಿದು ಶರವಂ ಬಿಡಲು ಓ ಲಕ್ಷ್ಮಣ ಎಂದು ಧ್ವನಿಗೈದು ಮಾರೀಚ ಪ್ರಾಣವಂ ಬಿಡಲು. ಲಕ್ಷ್ಮಣ ಹಾ ಸೀತಾ, ಹಾ ಲಕ್ಷ್ಮಣ ಹಾ ಸೀತಾ, ಸೀತಾ. ವನಿತ ಜಾನಕಿ ಕೇಳಿದು ರಾಮನೇ ನಿಜವೆಂದು ಮಾನಿನಿಯು ಭಾವಿಸಲಿಗೆ. ಪೀತಾಂಬರಧರ ತುಳಸಿ ಮಾಲ ಪಾದಕ ವಿದಳನ